ಸ್ಟಾರ್ಟಿಂಗಲ್ಲಿ ಲೈಕ್ ವಾಟ್ ನಾನೇನು ಅಂದ್ಕೊಂಡಿದ್ದ ಅದು ಮಾಡ್ಕೊಂಡು ಬರ್ತಾ ಇದ್ವಿ. ಲೇಟ್ರ್ ಆನ್ ಹೋಗ್ತಾ 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 ಅದು ಹೆಂಗಾಯಿತು ಅಂದರೆ ಗೋ ವಿತ್ ದ ಫ್ಲೋ ಥರ ಆಗ್ಬಿಟ್ಟಿದ್ವಿ ನಾವು. ಈಗ ಒಂದು KGF ಆಗಬೇಕು ಅಂದರೆ ಸುತ್ತೂರಿಗೆ ಎಷ್ಟು ಸರಿ ಇರ್ಬೋದು, ಅವರೇ ಆಗಲಿ ಅವ್ರಿಗೆ ಇಡೀ ಟೀಮ್ನ ಕಟ್ಕೊಂಡೇ ಒಂದು KGF ಮಾಡೋಕ್ಕಾಗಿದ್ದು. ಸೊ ಅದೇ ರೀತಿ ಒಂದು ಒಳ್ಳೆ ಟೀಮ್ ಬೇಕು ಸರ್. ಒಂದು ಒಳ್ಳೆ ಟೀಮ್ ಸಿಕ್ಕಿದಾಗ ಎಲ್ಲ ರೀತಿಯೂ ಹಸಿವಿರಬೇಕು ನೀನು. ಇಲ್ಲ ನಾವೇನೋ ಮಾಡ್ತೀವಿ ಅಂತ ಎಲ್ಲರದು ಹಸಿವು ಸಿಕ್ಕಿದಾಗ ಆ ಬೇಟೆ ಆಡೋಕ್ಕೆ ಸಾಧ್ಯ. ಇಲ್ಲ ನಾನು ಬೇಟೆ ಆಡ್ಕೊಂಬತ್ತೀನಿ ಎಲ್ಲ ಕೂತ್ಕೊತೀನಿ ಅಂದರೆ ಈಸ್ ವೆರಿ ಫಾರ್ ನಾನೇನು ಮಾಡಬೇಕು ಅದು ಮಾಡಬೇಕು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥಾಟ್ಸು ಆ ರೀತಿಯದ್ದೇನಾ ಅಥವಾ ಡ್ಯೂ ಖಂಡಿತ ಇಲ್ಲ ಸರ್. ಒಂದೇ ಕನ್ನಡ. ನನ್ನ ಮೈಂಡ್ ಅವಾಗಿಂದ ಅದು ಕನ್ನಡನೇ ಸರ್. ಫಸ್ಟ್ ಇಲ್ಲಿ ನಮ್ಗೆ ಜನ ಪ್ರೀತಿ ಕೊಟ್ಟು ನಮ್ಮನ್ನೇನೋ ಗುರುತಿಸ್ತಾರೆ ಅಂದರೆ ಇಲ್ಲಿಗೆ ಅರ್ಪಣೆ ಆಗಿರ್ಬೇಕು ನಾವು. ಫ್ರಮ್ ವಿಜಯ್ ಸರ್ ಆ್ಯಂಡ್ ರೋಹಿತ್ ಸರ್, ಓಕೆ ಬೋತ್ ಆಫ್ ದೆಮ್. ಓಕೆ ನಂದೊಂದು ಪ್ಯಾಟರ್ನ್ ಇದೆ ಅಂತಂದರೆ ಅವರು ಸ್ವಲ್ಪ ಒಂದು ಡಿಫ್ರೆಂಟ್ ಅಪ್ರೋಚೇ ಕೊಟ್ಟರು ನನಗೆ. ಸೊ ಎಕ್ಕಾದಲ್ಲೂ ಕೂಡ ನಾನು ಟ್ರೈ ಮಾಡಿದೆ ಆ್ಯಂಡ್ ಸಲಾಗ ಇಟ್ ವಾಸ್ ವೆರಿ ನ್ಯೂ ಆ್ಯಂಡ್ ಸರ್ ವಿಜಯ್ ಸರ್ ನಂಗೆ ಹೇಳ್ಕೊಟ್ಟಿದ್ದಾರೆ ಲಿಟ್ರಲಿ ಹಿಂಗೆ ಮಾಡಪ್ಪ ಅಂತೆಲ್ಲ ಹೇಳಿ ಇನ್ಪುಟ್ಸ್ ಕೊಡೋರು. ಆ್ಯಂಡ್ ರೋಹಿತ್ ಸರ್ ಹೆಲ್ಪ್ ಮೀ ಬೇರೆ ಥರ ಒಂದು ಪ್ಯಾಟರ್ನ್ನ ಫಾಲೋ ಮಾಡಿಸಿ ನಾವು ಎಕ್ಕದಲ್ಲಿ ಶೂಟ್ ಮಾಡಿದ್ದು. ಸೊ ದ್ಯಾಟ್ ವಾಸ್ ನ್ಯೂ ನನಗೆ. ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನಮ್ಗೆ ಸುನಿ ಸರ್ ಫಸ್ಟ್ಲಿ ನಾನು ಚಿತ್ರರಂಗಕ್ಕೆ ಒಳ್ಳೆ ಒಂದು ಲಾಂಚ್ ಅದು ಹೊಸದಾಗಿ ಹೌದು ಕಥೆನೇ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ. ಹೊಸದಾಗಿ ಬಂದಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಅವರೇ, ನನಗೆ ಇವತ್ತಿಗೂ ಅವರೇ, ಕೊನೆವರೆಗೂ ಅವರೇ. ಸೊ ಅವ್ರು ನನ್ನ ಮೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೆಕೆಂಡ್ಲಿ ಬಂದು ನನಗೆ ನಮ್ಮ ಜೈತೀರ್ಥ ಸರ್ ಕೈವಾ ಮಾಡೋಲ್ಲ ಆ ಒಂಥರ ಥಿಯೇಟ್ರ್ ಆರ್ಟಿಸ್ಟ್ಗಳಲ್ಲಿ ತೆಗಿಸ್ತಾರ ಮನುಷ್ಯ ಆ ಥರ ಒಂಥರ ಏನು ಹೇಳ್ತಾರೆ ಲೈಕ್ ಆ್ಯಕ್ಟಿಂಗ್ ಪಿತಾಮಹ ಅಂದ್ಬಿಡ್ಬೋದು ಬೇಕಾದ್ರೆ ಹಂಗೆ ತೆಗಿಸ್ತಾರೆ ಅವ್ರು ಆರ್ಟಿಸ್ಟ್ಗಳು ಸರ್. ಅವ್ರಿಗೇನೋ ನಾವೇನೋ ಮಾಡೋಕ್ಕಾಗ್ತು, ನನಗೆ ಇಷ್ಟೇ ಮಾಡೋದು ಸಾಕು, ಜಾಸ್ತಿ ಬೇಡ. ಸೊ ಆ ಕೈವಾದಲ್ಲಿ ನಾನು ಆ ಥರ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಜೈತೀರ್ಥ. ಡೈರೆಕ್ಟ್ರೇ ಬೈತ್ ಕಳಿಸ್ಬಿಟ್ರು ಜೈತೀರ್ಥ ಅವ್ರನ್ನ. ಸರ್ ಅವ್ರು ಹೋಗಿ ಹೇಳಿದ್ರಂತೆ ಫಸ್ಟ್ ಅಪ್ರೋಚ್ ಮಾಡೋದು ಲೈಕ್ ಸರ್ ಹಿಂಗೆ ಬಂದಿದ್ದೀನಿ ಹಿಂಗೆ ಮಾಡಬೇಕು ಅಂತ. ಕಾಫಿ ಕೊಟ್ಟರಂತೆ, ಕಾಫಿ ಕೊಡು ಫಸ್ಟ್ ಕಾಫಿ ಕುಡಿದೆ ಕುಡಿದು ಮುಚ್ಕೊಂಡು ಇಲ್ಲಿಂದ ಎದ್ದೋಯ್ತಾ ಇರಬೇಕು, ದಯವಿಟ್ಟು ಇದೆಲ್ಲ ಮಾಡಿಬಿಡಿ. ಯಾಕೆ ಸರ್ ಹಿಂಗೆ ನಮಗೆ ಐ ಆಮ್ ಅನ್ ಅಪ್ಪು ಸರ್ ಫ್ಯಾನ್, ಲೈಕ್ ಬಿಗ್ ಟೈಮ್ ಫ್ಯಾನ್. ಸರ್ ಪ್ರತಿಯೊಂದು ಸಾಧ್ಯ ಇರುತ್ತೆ. ಒಳ್ಳೆ ರೀತಿ ನಾವು ಒಳ್ಳೆಯದನ್ನ ಸಾಮಾಜಿಕವಾಗಿ ಕೊಡುಗೆ ಕೊಡೋಕ್ಕಾಗುತ್ತೋ ಒಳ್ಳೆ ರೀತಿಯಲ್ಲೂ ಮಾಡ್ಬೋದಾಗುತ್ತೆ. ಬಟ್ ಒಂದು ಕೆಟ್ಟ ಹೆಜ್ಜೆ, ಒಂದು ಕೆಟ್ಟ ನಿರ್ಧಾರ ಅದು ಇಡೀ ಸಮಾಜಕ್ಕೇನೆ ನಮ್ಮನ್ನ ಕಾತುಕರಾಗಿ ಮಾಡ್ಬಿಡುತ್ತೆ. ಬಿಟ್ರಿ ಕಥೆನೇ ಬಿಟ್ರಿ ಕತೆ ಅದನ್ನೇ ಹೇಳಿದ್ದು ನಾನು. ಡಿಕೋಡ್ ಮಾಡ್ಬಿಟ್ಟಿರ್ತಾರ ನೀಟಾಗಿ ಡಿಕೋಡ್. ನಮಸ್ತೆ. ನಿಮ್ಮಿಬ್ಬರ ಕೆರಿಯರ್ನಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಏನಾದರೂ ಯೋಚನೆ ಮಾಡಿದ್ರ ಏನದು ಅಂತ? ಕಾಮನ್ ಫ್ಯಾಕ್ಟರ್ ಹಾಂ, ಹೈಗ್ರೀವ ಆಫ್ ಕೋರ್ಸ್. ಓಕೆ, ನಿಮ್ಮಿಬ್ಬರ ಕೆರಿಯರು ಶುರು ಫಸ್ಟ್ ಫಿಲ್ಮ್ ಬಂದಿದ್ದು 2019 ಆಯ್ತಾ? ಅಷ್ಟು ಮಾತ್ರ ಅಲ್ಲ, ಫೆಬ್ಬಲ್ಲಿ ಅವರು ಓ ಹೌದಾ? ನಿಮ್ದು ಫಸ್ಟ್ ಫೆಬ್ ಅಲ್ವಾ ಬಜಾರು, ಅವ್ರದ್ದು 15ನೇ ತಾರೀಕು ಅನ್ಸುತ್ತೆ. 19th ಕೆಮಿಸ್ಟ್ರಿ 15th Feb 2019 ಅನ್ಸುತ್ತೆ ಅಥವಾ 19th Feb whatever, but yeah it has come a full circle. 15th Feb 2019, so it has come a full circle now and now again Feb ಅಲ್ಲೇ ಬರ್ತಾ ಇದೀವಿ. ಸೊ ಆ್ಯಕ್ಚುಲಿ ನೀವು ಕಡಿಮೆ ಚಿತ್ರಗಳೇ ಮಾಡಿರೋದು ಹಂಗೆ ನೋಡೋಕೆ ಹೋದರೆ. ರಫ್ಲಿ ಒಂದು ಲೆಸ್ ದೆನ್ 1 year ಅಥವಾ 1 year ಅಂತ ಹಾಕೋಬಹುದು. 1 year, ಬಟ್ ಈ ಮಧ್ಯದಲ್ಲಿ ಈ ಕೊರೋನಾದೆಲ್ಲ ಬಂತು, ಹೌದು, ಅಲ್ಲಿಂದ ಸ್ವಲ್ಪ ಬ್ರೇಕ್ ಆಯಿತು. ಯಾ, ಲೆಟ್ಸ್ ಟಾಕ್ ಅಬೌಟ್ ಇಟ್. ಹೌ ವಾಸ್ ದಟ್ ಕೆರಿಯರ್ ಸ್ಟಾರ್ಟ್ ಆಯಿತು? ಒಂದು ವರ್ಷಕ್ಕೆ ಆ ಟೈಮ್ ಅಂತೂ ಸರ್ ಹೆಂಗಪ್ಪ ಏನಪ್ಪ ಏನು ಗೊತ್ತಾಗ್ತಿಲ್ಲ. ಅವಾಗ ತಾನೇ ಬಂದಿದ್ದೀವಿ, ಬಂದಿದ ತಕ್ಷಣ ಹಿಂಗೆ ಆಗ್ಬೇಕಿತ್ತಾ. ಸೊ ಎಲ್ಲ ಥಾಟ್ಸು ಲೈಕ್ ಆ ವೇಟಿಂಗ್ ಪೀರಿಯಡ್ ಪಾಸ್ ಮಾಡೋದಿಲ್ಲ ಸರ್. ಯಪ್ಪ ಆ್ಯಂಡ್ ನಿಮಗೂ ನೀವು IT ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ ಅಲ್ವಾ? ಹೌದು ಸರ್, ಅವಾಗಿನ ಜಾಬ್ ಕ್ವಿಟ್ ಮಾಡಿದ್ದೆ ನಾನು. ಇಲ್ಲಿ ಓಕೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಇಟ್ ವಾಸ್ ವೆರಿ ಹಾರ್ಡ್ ಟು ಡಿಸೈಡ್ ಇಫ್ ಐ ಶುಡ್ ಗೋ ಬ್ಯಾಕ್ ಆರ್ ಇಫ್ ಐ ಶುಡ್ ಸ್ಟೇ. ಅಂದರೆ ಅವಾಗಿನ ತುಂಬ ಪ್ಯಾಷನ್ ಅಥವಾ ಇನ್ನು ಜಸ್ಟ್ ಸ್ಟಾರ್ಟೆಡ್ ಅಲ್ವಾ, ನೈ ಆಕ್ಸಿಡೆಂಟ್ಲಿ ಸ್ಟಾರ್ಟೆಡ್ ಮೈ ಕರಿಯರ್ ಹ್ಯೂರ್. ಸೊ ಏನೋ ದಿಕ್ಕು ಏನೂ ಗೊತ್ತಿಲ್ಲ, ಲೈಕ್ ಮಾಡ್ಬಿಡೋಣ, MS ಮಾಡೋ ಪ್ಲಾನ್ಸ್ ಇತ್ತು ನನಗೆ. ಸೊ ಜರ್ಮನಿಗೆ ಹೋಗ್ಬೇಕು. ಸೊ ಹೋಗ್ಬಿಡೋಣ ಮತ್ತೆ MS ಅಪ್ಲೈ ಮಾಡೋದ, ಐ ಡೋಂಟ್ ಥಿಂಕ್ ದಿಸ್ ವಿಲ್ ವರ್ಕ್ ಔಟ್. ಆ್ಯಂಡ್ ದೆನ್ ದ ಹೋಲ್ ಎವ್ರಿಥಿಂಗ್ ಚೇಂಜ್ಡ್ ಅಲ್ಲ ಸರ್. ಮೂವೀಸ್ ಆಗಿರ್ಬೋದು, ಪ್ಯಾಟರ್ನ್ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಯಿತು. ತುಂಬ ಡಿಫಿಕಲ್ಟ್ ಇತ್ತು ಅವಾಗ. ನೀವು ಹೋದ ಸಲನೂ ಹೇಳಿದಿರಿ, ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ದೇವ್ ಸ್ಟಾರ್ಟೆಡ್ ಕಂಪೇರಿಂಗ್ ನಮ್ಮಲ್ಲಿ ಬರ್ತಿರೋ ಚಿತ್ರಗಳಿಗೂ OTT ನಾವು ನೋಡೋ ಚಿತ್ರಗಳಿಗೂ, and then they keep giving you feedback ಅಂತ. ಎಕ್ಸಾಕ್ಟ್ಲಿ, ಹೌದು. ಸೊ ಈ ಕೊರಿಯನ್ K-dramas ಎಲ್ಲ ತುಂಬ ಫೇಮಸ್ ಆಗೋಗಿತ್ತಲ್ಲ. ಸೊ ಅವರೆಲ್ಲ ಕೂಡ ಇನ್ಪುಟ್ಸ್ ಕೊಡೋರು ನನಗೆ. ಸೊ ವೆರಿ ಡಿಫಿಕಲ್ಟ್ ಪೀರಿಯಡ್ ಅವಾಗಂತೂ. ಫಸ್ಟ್ ಆಫ್ ಆಲ್ ಇದೊಂದು ಅನ್ಸರ್ಟನಿಟಿ ಇರೋ ಒಂದು ಇಂಡಸ್ಟ್ರಿ, ಅದರಲ್ಲೂ ಈ ಥರದ್ದು ಕೋವಿಡ್ ಅಂತಹ ದಿ ಎಪಿಟೋಮ್ ಆಫ್ ಅನ್ಸರ್ಟನಿಟಿ ಬಂದ್ಬಿಟ್ರೆ ಕಷ್ಟ. ಸೊ ಇನ್ ದೀಸ್ ಲಾಸ್ಟ್ 6 years ಇಬ್ರು ಹೇಳಿ, ವಾಟ್ ಹ್ಯಾಸ್ ಗಾನ್ ಟು ಪ್ಲಾನ್, ವಾಟ್ ಹ್ಯಾಸ್ ನಾಟ್ ಗಾನ್ ಟು ಪ್ಲಾನ್? ನಿಮ್ಮ ಪ್ಲಾನ್ ಪ್ರಕಾರ ಹೋಗಿರೋದೇನು ಹೋಗದಿರೋದೇನು? ಸೊ ಲಾಟ್ ಆಫ್ ಥಿಂಗ್ಸ್
ಅಂದರೆ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಐ ಸ್ಟಾರ್ಟೆಡ್ ವಿತ್ ವೆರಿ ಏನಂತಾರೆ ಬೇಸಿಕ್ ಡ್ರೀಮ್ಸ್ ಥರ, ವೆರಿ ಬೇಸಿಕ್. ಅಂದರೆ ಪ್ರಾಬ್ಲಿ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಅದು ಅಪರ್ಚುನಿಟಿ ಆರ್ ಅ ಬಿಗರ್ ಅಪರ್ಚುನಿಟಿ. ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಐ ಸ್ಟಾರ್ಟೆಡ್ ವಾಂಟಿಂಗ್ ಏನಂತಾರೆ ಒಳ್ಳೆ ಕ್ಯಾರೆಕ್ಟರ್ ಇರೋ ಪಾತ್ರಗಳು ಅಥವಾ ಮಚ್ ಸ್ಕ್ರೀನ್ ಸ್ಪೇಸ್ ಇರೋ ಪಾತ್ರಗಳು ಅಂತ. ಸೊ ಇಟ್ಸ್ ಬೀನ್ ವರ್ಕಿಂಗ್ ಔಟ್, ಬಟ್ ಅಗೇನ್ ಓವರ್ ದ ಡೇಸ್ ಮೈ ಡ್ರೀಮ್ಸ್ ಹ್ಯಾವ್ ಆಲ್ಸೋ ಚೇಂಜ್ಡ್ ಆ್ಯಂಡ್ ಐವ್ ಬೀನ್ ಸೆಟ್ಟಿಂಗ್ ಅಪ್ ದ ಬಾರ್ ಹೈಯರ್ ಫಾರ್ ಮೈ ಸೆಲ್ಫ್. ಸೊ ಅದು ಕೂಡ ಚೇಂಜ್ ಆಗ್ತಾ ಇದೆ. ಸೊ ಐ ಆಮ್ ವರ್ಕಿಂಗ್ ಫಾರ್ ದ್ಯಾಟ್ ಇವಾಗ. ಸ್ವಲ್ಪ ಹೇಳಿದೆ, ಫಸ್ಟಲ್ಲಿ ಹೇಳಿ ಚೆನ್ನಾಗಿತ್ತು, ಬೇಸಿಕ್ ಡ್ರೀಮ್ಸಿಂದ. ಅಂದರೆ ಫಸ್ಟ್ ಫಿಲಮ್ ಮಾಡಿದ್ದೀವಿ, ನೆಕ್ಸ್ಟ್ ಫಿಲಮ್ ಸಿಗಬೇಕು ಆ್ಯಂಡ್ ದೆನ್ ಸ್ವಲ್ಪ ಸ್ಕ್ರೀನ್ ಸ್ಪೇಸು ಸ್ಕ್ರೀನ್ ಟೈಮು ಜಾಸ್ತಿ ಆಗ್ತಿರ್ಬೇಕು ಅಂತ. ಈಗ ಏನಾಗಿದೆ ನಿಮ್ಮ ಆಸ್ಪಿರೇಷನ್ಸು? ಸರ್ ಇವಾಗ ಬೀನ್ ತುಂಬ ಕಮರ್ಷಿಯಲ್ ಸಿನಿಮಾಸ್ ಬರ್ತಾ ಇದೆ. ಆ್ಯಂಡ್ ಮುಂಚೆ ಕೆಲವು ಸಿನಿಮಾಸ್ ಹೆಂಗಿತ್ತು ಅಂದರೆ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ದೇ ನಾಟ್ ರಿಲೀಸ್ಡ್ ಯೆಟ್, ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಇವಾಗ ಇನ್ನೂ ಆಗಿಲ್ಲ ಇಲ್ಲ, ಬಟ್ ಆಗತ್ತೆ ಇಲ್ಲ ಅದು ಗೊತ್ತಿಲ್ಲ ನನಗೆ. ಸೊ ಅವಾಗ ನನಗೆ ಪ್ರೊಡಕ್ಷನ್ ಹೌಸಸ್ಸು ನೋಡಬೇಕು ಅನ್ನೋಷ್ಟು ಐಡಿಯಾ ಇರಲಿಲ್ಲ. ಕತೆ ಇಷ್ಟ ಆಯಿತು ಅಂದರೆ ತೊಗೊಂಡ್ಬಿಡ್ತಾ ಇದ್ದೆ. ಸೊ ಟುಡೇ ಐ ನೋ ದ ಟೀಮ್ಸ್ ದಟ್ ಐ ಆಮ್ ಚೂಸಿಂಗ್, ಎಲ್ಲ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ಬಟ್ ಫಾರ್ ಮೀ ಹ್ಯಾವ್ ಟು ಗ್ರೋ ಆ್ಯಸ್ ಅನ್ ಆ್ಯಕ್ಟರ್ ಟುಡೇ. ಸೊ ಅದಕ್ಕೆ ಯಾವ್ದು ಹೆಲ್ಪ್ ಆಗುತ್ತೆ ಆ ಥರ ರೋಲ್ಸ್ ಚೂಸ್ ಮಾಡೋದು. ಸೊ ನನ್ನ ಫೋಕಸ್ ಅದ್ರ ಮೇಲಿದೆ ಇವಾಗ. ನನಗೆ ಒಂದನ್ನು ಹೇಳಿ, ಅಫ್ಕೋರ್ಸ್ ನಿಮಗೂ ಹೆಸರುಗಳು ಗೊತ್ತು, ನನಗೂ ಹೆಸರುಗಳು ಗೊತ್ತು. ಫೀಮೇಲ್ ಆ್ಯಕ್ಟರ್ಸ್ ಅಥವಾ ಹೀರೋಯಿನ್ಸ್ ಅನ್ನೋ ಸ್ಪೇಸಲ್ಲಿ ಅವರೂ ಅಚಾನಕ್ಕಾಗಿ ಶುರು ಮಾಡಿರ್ತಾರೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಅಟ್ ಒನ್ ಪಾಯಿಂಟ್ ಸಮಥಿಂಗ್ ಕ್ಲಿಕ್ಸ್ ಆ್ಯಂಡ್ ಅಲ್ಲಿಂದ ಅವರ ಆಸ್ಪಿರೇಷನ್ಸೇ ಬೇರೆ ಆಗಿಬಿಡುತ್ತೆ. ಅಫ್ಕೋರ್ಸ್ ಅದಕ್ಕೆ ನಾನು ನೆಗೆಟಿವ್ ಆಗಿ ಹೇಳ್ತಾಯಿಲ್ಲ, ಬಟ್ ಆ PR ಏಜೆನ್ಸಿ ಸಪೋರ್ಟ್ ಆ್ಯಂಡ್ ಅವ್ರನ್ನ ಮೇ ಬಿ ಆ ಡೈರೆಕ್ಷನಲ್ಲಿ ಪ್ರೆಸೆಂಟ್ ಮಾಡೋರು ಅದೆಲ್ಲ ಬೇಕಾಗತ್ತೆ. ಬಟ್ ಇದು ಕೆಲವ್ರಿಗೆ ಮಾತ್ರ ಸಾಧ್ಯವಾಗತ್ತಲ್ಲ. ಫ್ರಮ್ ಲೆಟ್ಸ್ ಎ ಕನ್ನಡ, ಅವರೀಗ ನ್ಯಾಷನಲ್ ಲೆವೆಲಲ್ಲಿ ಫಿಲ್ಮ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಹೂ ನೋಸ್ ಇಫ್ ಎವ್ರಿಥಿಂಗ್ ವರ್ಕ್ಸ್ ಔಟ್, ಬಿಕಾಸ್ ನಮ್ಮ ಹೀರೋಯಿನ್ಸ್ ದೇವ್ ಗಾನ್ ಬಿಯಾಂಡ್ ದಿ ಕಂಟ್ರಿ. ಪ್ರಿಯಾಂಕಾ ಚೋಪ್ರಾ ಅವರಾಗಲಿ, ಆಲಿಯಾ ಭಟ್ ಆಗಲಿ, ಐ ಥಿಂಕ್ ದೀಪಿಕಾ ಪಡುಕೋಣ್ ಆಲ್ಸೋ, ಯಾ ಫಾರ್ ಶೋರ್. ಸೊ ಇದನ್ನು ಕೆನ್ ಯು ವಿಜುವಲೈಸ್ ದ್ಯಾಟ್? ಕೆನ್ ಯು ಮ್ಯಾನಿಫೆಸ್ಟು ಮಾಡಬೇಕಾಗಿ ಬರುತ್ತೆ, ಬಟ್ ಅಟ್ಲೀಸ್ಟ್ ಆ ಹಾದಿ ಕಾಣಿಸ್ತಾ ಇದೆಯಾ? ಸಾಧ್ಯ ಇದೆಯಾ? ಎಲ್ರಿಗೂ ಸಾಧ್ಯ ಇದೆಯಾ? ಸರ್ ಎಲ್ರಿಗೂ ನಾನು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಪೊಸಿಷನ್ ನನಗೆ ಆನ್ಸರ್ ಮಾಡೋದಕ್ಕೆ. ಅಂದರೆ ವೆನ್ ಐ ಜಸ್ಟ್ ಸ್ಟಾರ್ಟೆಡ್ ಐ ರಿಯಲಿ ಡಿಡ್ ಇಮ್ಯಾಜಿನ್ ಎವ್ರಿಥಿಂಗ್ ಫಾರ್ ಮೀ. ಓಕೆ. ಸೊ ಅಂದರೆ ಅವಾಗ ಆಲ್ಸೋ ಬಿಕಾಸ್ ಐ ಡಿಡ್ ನಾಟ್ ನೋ ದ ಲಿಮಿಟೇಷನ್ಸ್ ಆಫ್ ಇಟ್. ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳಿದಾಗೆ ಕೆಲವ್ರಿಗೆ ಮಾತ್ರ ಓವರ್ನೈಟ್ ಸಕ್ಸಸ್ ಸಿಕ್ಕಿದೆ. ಅಂದರೆ ಇಟ್ಸ್ ನಾಟ್ ಬ್ಯಾಡ್ ಆ ಥರ ಅಲ್ಲ, ಬಟ್ ತುಂಬ ಬೆರಳೆಣಿಕೆಯಷ್ಟು ಆ್ಯಕ್ಟ್ರೆಸಸ್ಗೆ ಮಾತ್ರ ಓವರ್ನೈಟಲ್ಲಿ ಯು ಸಿ ದೆಮ್ ಶೈನ್ ಎವ್ರಿವೇರ್. ನಾಟ್ ಎವ್ರಿಬಡಿ ಗೆಟ್ಸ್ ದ್ಯಾಟ್. ಅದು ಲಕ್ಕ ಅಥವಾ ಸ್ಟ್ರಾಟಜೈಸ್ ಮಾಡ್ಬೋದಾ ಅಂತ ನನ್ನ ಪ್ರಶ್ನೆ. ಇನ್ಫ್ಯಾಕ್ಟ್ ನನಗೆ ಯಾವಾಗಲೂ ಪ್ರಶ್ನೆ, ಐ ಮೀನ್ ಬೋತ್ ಸರ್. ಲಕ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಡಸ್ಟ್ರಿಲಿ. ಕೆಲವರು ಟಚ್ ವುಡ್ ನಾನು ಕಷ್ಟಪಡ್ತಾರ 10ರಷ್ಟು ಕಷ್ಟಪಟ್ಟಿರೋನು ನೋಡಿದ್ದೀನಿ ನಾನು, ಹೂ ಹ್ಯಾಸ್ ನಾಟ್ ಇವನ್ ಡನ್ 1 or 2 ಸಿನಿಮಾಸ್ ಯೆಟ್. ಹಾಗಂತ ನಾನು ಕಷ್ಟಪಟ್ಟಿಲ್ಲ ಅಂತಲ್ಲ, ಬಟ್ ಟುಡೇ ನಾನು ಈ ಪೊಸಿಷನ್ ಇರೋದಕ್ಕೆ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಆಲ್ಸೋ ಲಿಟಲ್ ಲಕ್ ಫೇವರ್ ಮಾಡಿದೆ ಅಂತಲೇ ಹೇಳ್ತೀನಿ ನಾನು. ಸೊ ಶೋರ್. ನಿಮಗೆ 6 ವರ್ಷದಲ್ಲಿ ಪ್ಲ್ಯಾನ್ ಪ್ರಕಾರ ಹೋಗಿರೋದೇನು? ಪ್ರಕಾರ ಹೋಗಿ ಸ್ಟಾರ್ಟಿಂಗಲ್ಲಿ ಸರ್ ಲೈಕ್ ವಾಟ್ ನಾನೇನು ಅನ್ಕೊಂಡಿದ್ದ ಅದು ಮಾಡ್ಕೊಂಡು ಬರ್ತಾ ಇದ್ವಿ. ಲೇಟ್ರ್ ಆನ್ ಹೋಗ್ತಾ ಅದು ಹೆಂಗಾಯ್ತು ಅಂದರೆ ಗೋ ವಿತ್ ದ ಫ್ಲೋ ಥರ ಆಗ್ಬಿಟ್ಟಿದ್ವಿ ನಾವು. ಬಟ್ ಇಲ್ಲ, ನಾನು ಅನ್ಕೊಂಡ್ರೆ ಮಟ್ಟಿಗಿಂತ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೂಪರ್. ಸ್ಟಾರ್ಟಿಂಗ್ ಮಾತ್ರ ಲೈಕ್ ಪ್ರಿಪೇರ್ಡ್, ಇಲ್ಲ ಹಿಂಗೆ ಇರಬೇಕು, ಹಂಗೆ ಆಗಬೇಕು. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಹಿಂಗೆ ಇಂಥ ಕ್ಯಾರೆಕ್ಟರ್ಸ್ಗಳು ನಾನು ಇಂಥ ಕ್ಯಾರೆಕ್ಟರ್ ಮಾಡಬೇಕು, ನಾನು ಹಿಂಗೆ ಆಗಬೇಕು, ಫಸ್ಟ್ ಫಿಲಮ್ ಆದ್ಮೇಲೆ ಸೆಕೆಂಡ್ ಫಿಲಮ್ ಈ ಥರ ಮಾಡ್ಬಿಡ್ತೀನಿ. ಬಟ್ ಅದು ಆ ಥರ ಹೋಗಲ್ಲ. ಅಲ್ಲಿ ಗೊತ್ತಾಯ್ತು ಲೈಕ್ ಹಿಂಗೆ ನಾವು ಅಂದ್ಕೊಂಡಂಗೆ ಜೀವನ ಯಾವುದು ನಡೆಯಲ್ಲ. ಸ್ಕ್ರಿಪ್ಟ್ ಆಲ್ರೆಡಿ ಬರೆದಿರ್ತಾರೆ, ಪಾತ್ರ ಮಾಡ್ಕೊಂಡು ಹೋಗೋಣ ನಾವು ಯಾವ್ದು ಕೊಡ್ತೀವಿ. ನನಗೆ ಇದನ್ನು ಹೇಳಿ, ಫ್ರಮ್ ಅ ಹೀರೋಸ್ ಪರ್ಸ್ಪೆಕ್ಟಿವ್, ಈ ಇಂಡಸ್ಟ್ರಿಗೆ ಬರೋದೇ ಒಂದು ರಿಸ್ಕು. ಯಾ ಟ್ರೂ. ಹಾಗಿರಬೇಕಾದ್ರೆ ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಈ ಇಂಡಸ್ಟ್ರಿಗೆ ಬರುವ ಒಂದು ನಿರ್ಧಾರದಲ್ಲೇ ನೀವೆಲ್ಲರೂ ನಿಮ್ಮ ಧೈರ್ಯವನ್ನು, ಕಾನ್ಫಿಡೆನ್ಸನ್ನು ತೋರಿಸಿದ್ರ, ಕರೇಜಿಯಸ್ ನಾವು ಅಂತ ತೋರಿಸಿದ್ದೀರಿ ಈ ಆಯ್ಕೆಯನ್ನು ಮಾಡ್ಕೊಂಡಿದ್ರಲ್ಲೇ. ಬಟ್ ಇಲ್ಲಿ ಇನ್ನೂ ದೊಡ್ಡದಾಗಿ ಡ್ರೀಮ್ ಮಾಡಬೇಕಲ್ವಾ? ಹೌದು. ನನಗೆ ಸಾರಿ ಫಾರ್ ಡ್ರಾಪಿಂಗ್ ನೇಮ್ಸ್, ಬಟ್ ಈ KGF ಅನ್ನೋ ಒಂದು ಐಡಿಯಾ ನನಗೆ ಯಾವಾಗಲೂ ಯಾಕೆ ಇನ್ಸ್ಪೈರ್ ಮಾಡುತ್ತೆ ಅಂದರೆ, ಈ ಡ್ರೀಮಿಂಗ್ ಬಿಗ್ ಅಂತಾರಲ್ಲ, ಕನ್ನಡದಲ್ಲಿ ಆ ರೀತಿಯ ಒಂದು ಡ್ರೀಮಿಂಗ್ ಬಿಗ್ ಸಾಧ್ಯವಾಯ್ತಲ್ಲ ಅನ್ನೋದಕ್ಕೆ ಫಿಲಮ್ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅದೆಲ್ಲ ಹೊರಗಡೆಗೆ ನಡೆಯೋ ಡಿಬೇಟು. ಬಟ್ ನಾನು ಯಾವಾಗಲೂ ಯಾಕೆ ಸಲ್ಯೂಟ್ ಮಾಡ್ತೀನಿ KGF ಅನ್ನೋ ಒಂದು ಪ್ರಾಡಕ್ಟ್ಗೆ ಅಂದರೆ ದೇ ಡ್ರೆಮ್ಟ್ ಬಿಗ್ ಅಂತ. ಸೊ ನೀವು ಆಲ್ರೆಡಿ ಈ ಇಂಡಸ್ಟ್ರಿಗೆ ಬರೋದ್ರಲ್ಲಿ
ಯು ಶೋನ್ ಎನಫ್ ಕರೇಜ್. ನಾನು ನನ್ನನ್ನು ಜನರ ಮುಂದೆ ತೋರಿಸ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಆ ಕರೇಜನ್ನು ತೋರಿಸ್ಬಿಟ್ಟಿದ್ದೀರಾ. ಬಟ್ ಇನ್ನೂ ಆ ಡ್ರೀಮ್ ಬಗ್ಗೆ ಕರೇಜ್ ಬೇಕಾ, ಏನು ಬೇಕು? ನಮ್ಮ ಸಹಪಾಠಿಗಳ ಹಾಗಿರ್ಬೇಕಾ, ನಾವು ಸದಾ ಆ ಥರ ಚಿಂತನೆಯಲ್ಲಿ ಇರಬೇಕಾ? ಖಂಡಿತವಾಗ್ಲು ಸರ್, ಅದಕ್ಕೆ ಅದೇ ಆದಂಥ ಟೈಮ್ ಕೇಳುತ್ತೆ, ಮೈಂಡು ಅದೇ ಥರ ಕೊಡಬೇಕಾಗುತ್ತೆ. ಜೊತೆಗೆ ಆ ಟೀಮ್ ಒಬ್ಬರಿಂದನೇ ಯಾವುದು ಸಾಧ್ಯ ಇಲ್ಲ ಸರ್, ಆ ಟೀಮ್ ವರ್ಕ್ ಬೇಕೇ ಬೇಕಾಗುತ್ತೆ. ಈಗ ಒಂದು KGF ಆಗಬೇಕು ಅಂದರೆ ಸುತ್ತೂರಿಗೆ ಎಷ್ಟು ಇರ್ಬೋದು, ಅವರೇ ಆಗಲಿ, ಅವ್ರು ಇಡೀ ಟೀಮ್ನ ಕಟ್ಕೊಂಡೇ ಒಂದು KGF ಮಾಡೋಕ್ಕಾಗಿದ್ದು. ಸೊ ಅದೇ ರೀತಿ ಒಂದು ಒಳ್ಳೆ ಟೀಮ್ ಬೇಕು ಸರ್. ಒಂದು ಒಳ್ಳೆ ಟೀಮ್ ಸಿಕ್ಕಿದಾಗ ಎಲ್ಲ ರೀತಿಯೂ ಹಸಿವಿರಬೇಕು ಮೇನು. ಇಲ್ಲ ನಾವೇನೋ ಮಾಡ್ತೀವಿ ಅಂತ ಎಲ್ಲಾರ್ದು ಹಸಿವು ಸಿಕ್ಕಿದಾಗ ಆ ಬೇಟೆ ಆಡೋಕ್ಕೆ ಸಾಧ್ಯ. ಇಲ್ಲ ನಾನು ಬೇಟೆ ಆಡ್ಕೊಂಬತ್ತೀನಿ ಎಲ್ಲ ಕೂತ್ಕೊತೀನಿ ಅಂದರೆ. ನನಗೆ ಇದೊಂದು ಹೇಳಿ, ನೀವಿದ್ದೀರಾ ಅಂತ ನಾನು ಅವರ ಹೆಸರನ್ನು ತೊಗೊಳ್ತಾ ಇಲ್ಲ, ಅವ್ರ ಹೆಸರನ್ನ ಆಮೇಲೆ ತೊಗೊಳ್ತೀನಿ. ಬಟ್ ಈಗಲೇ ಹೇಳ್ಬಿಡ್ತೀನಿ, ದರ್ಶನ್ ಅವ್ರು ಈಸ್ ವೆರಿ ಕ್ಲಿಯರ್. ಕನ್ನಡ ನಾನು ಮಾಡೋದೇ ಕನ್ನಡ ಅಂತ. ಅದು ಆ್ಯಕ್ಚುಲಿ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ಒಂದು ನಿರ್ಧಾರ. ಅಂದರೆ ಹಿ ಈಸ್ ವೆರಿ ಫಾರ್ಮ್, ನಾನೇನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಥಾಟ್ಸು ಆ ರೀತಿಯದ್ದೇನಾ, ಅಥವಾ ಡಿ ಯು ವಾಂಟ್? ಖಂಡಿತ ಇಲ್ಲ ಸರ್, ಓನ್ಲಿ ಕನ್ನಡ. ನನ್ನ ಮೈಂಡ್ ಅವಾಗಿಂದ ಕನ್ನಡನೇ ಸರ್. ಫಸ್ಟ್ ಇಲ್ಲಿ ನಮ್ಗೆ ಜನ ಪ್ರೀತಿ ಕೊಟ್ಟು ನಮ್ಮನ್ನೇನೋ ಗುರುತಿಸ್ತಾರೆ ಅಂದರೆ ಇಲ್ಲಿಗೆ ಅರ್ಪಣೆ ಆಗಿರ್ಬೇಕು ನಾವು. ಇಲ್ಲಿಂದ ತೊಗೊಂಡೋಗಿ ಸಮ್ವೇರ್ ಎಲ್ಸ್ ಮಾಡೋದು ಅದು ಒಬ್ಬೊಬ್ರದ್ದು ಒಂದೊಂಥರ ಹೋಗುತ್ತೆ ಸರ್. ಬಟ್ ನಾನು ಇಲ್ಲೇ ಸರ್, ಇಲ್ಲಿಗೆ ಇರಬೇಕು. ಓಕೆ 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 ಆ ಒಂದು ನಿರ್ಧಾರ ಬೈ ಎನಿ ಚಾನ್ಸ್ ಅದು ಯಾವುದಾದ್ರೂ ಒಂದು ಫಿಯರಿಂದ ಬರ್ತಾ ಇರತ್ತಾ? ಓ ವಿಲ್ ಐ ಡೂ ವೆಲ್ ಇಫ್ ಐ ಬ್ರಾಂಚ್ ಔಟ್ ಅನ್ನೋ ಫಿಯರಿಂದ ಬರ್ತಾ ಇರತ್ತಾ? ಆ ಥರದ್ದಿಲ್ಲ ಸರ್. ಅದು ಈಗ ಹೇಳಿದ್ನಲ್ಲ ಸರ್, ಈಗ ನಾವು ಏನಾದ್ರು ಒಂದು ಗುರುತಿಸ್ಕೊಂತೀವಿ ಅಂದರೆ ಇಲ್ಲಿನ ಜನಗಳು ನಮಗೆ ಪ್ರೀತಿ ಕೊಟ್ಟಿದ್ರೆ ಇಲ್ಲಿ ಬೆಳೆಸಿದ್ದಕ್ಕೆ ನಾವು ಗುರುತಿಸ್ಕೊಳ್ಳೋದು. ಕರೆಕ್ಟು. ನಾವು ಇಲ್ಲಿ ಏನು ಗುರುತಿಸ್ಕೊಳ್ದೇ ಇದ್ದಿದ್ರೆ ಸೊ ನಾವಿಲ್ಲಿ ಬಿಡೋ ನಾವೇನೋ ಮಾಡ್ಬೋದಿತ್ತು ಅಂತ ಈಚೆಗೆ ಮಾಡ್ತೀವಿ. ಬಟ್ ಇಲ್ಲಿ ಕೊಟ್ಮೇಲೆ ನಾವು ಇಲ್ಲಿಗೆ ಸಮರ್ಪಣೆ ಮಾಡಬೇಕು ಹೊರತು ನಾವೆಲ್ಲೋ ತಿರ್ಗಾ ಮಾಡ್ತೀವಿ. ಒಂದು ಕಡೆ ಕೆಲವರು ಹೇಳ್ತಾರಲ್ಲ, ಈಗ ಇಲ್ಲ ನಾವು ಅಲ್ಲೋಗಿ ಮಾಡಿದ್ರೆ ಲೈಕ್ ನಾವು ಇದನ್ನಪ್ಪ ನಮ್ಮ ಕನ್ನಡನ ಎತ್ತಿ ಅಲ್ಲಿ ಹಿಡಿತೀವಿ ಅಂತ ಹೇಳ್ತಾರೆ, ವೆಲ್ ಆ್ಯಂಡ್ ಗುಡ್. ಬಟ್ ಕೆಲವರು ನಮ್ದು ಹೆಂಗಂದ್ರೆ ಲೈಕ್ ಇಲ್ಲ ಇಲ್ಲಿಗೆ ನಾವು ಇಲ್ಲೇ ಸೀಮಿತವಾಗಿರ್ತೀವಿ, ನಮ್ಗೆ ಇದೇ ಸಾಕು ಅನ್ನೋ ಆ ಥರದ್ದು. ಸೊ ಇಲ್ಲಿವರೆಗೂ ನಿಮ್ಮ ಇಬ್ಬರು ಹೇಳಿ ನನಗೆ, ನಿಮ್ಮ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಫಿಲಮ್ ಯಾವುದು? ಹೈಗ್ರೀವಾ ಬಿಟ್ಟು, ಬಿಕಾಸ್ ದಟ್ ಇಸ್ ವಾಟ್ ವಿ ಆರ್ ಪ್ರಮೋಟಿಂಗ್. ಸೊ ಆಬ್ವಿಯಸ್ಲಿ ಅದನ್ನು ನೀವು ಪ್ರಮೋಟ್ ಮಾಡಲೇಬೇಕಾಗುತ್ತೆ. ಬಟ್ ಹೈಗ್ರೀವನ್ನ ಪಕ್ಕಕ್ಕಿಟ್ಟು ನಿಮ್ಮ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಫಿಲ್ಮ್ ಆ್ಯಂಡ್ ವಿಚ್ ಇಸ್ ಯುವರ್ ಬಿಗ್ಗೆಸ್ಟ್ ಸಕ್ಸಸ್ ಸೋ ಫಾರ್? ಎಲ್ಲಾನು ಹೇಳಿ. ಸೊ ಫಾರ್ ಮೀ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಅಂದರೆ ಐ ಡೋಂಟ್ ಹ್ಯಾವ್ ಒನ್. ಅಂದರೆ ಮೈ ಫಸ್ಟ್ ಸಿನಿಮಾ, ಇನ್ನೊಂದು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದೆ, ದ್ಯಾಟ್, ಸಲಾಗ ಆ್ಯಂಡ್ ಐ ವುಡ್ ಸೇ ಎಕ್ಕ. ಆಲ್ ದ 4 of them ಹ್ಯಾಸ್ ಹೆಲ್ಪ್ ಮೀ ಪರ್ಸ್ನಲಿ ಗ್ರೋ. ಸೊ ಹಾಗಾಗಿ ನನಗೆ ಆ 4 ಸಿನಿಮಾಗಳು ತುಂಬ ಇಂಪಾರ್ಟೆಂಟ್. ಯಾವ ನಿರ್ದೇಶಕನಿಂದ ನಟನೆಯ ಬಗ್ಗೆ, ಸಿನಿಮಾ ಬಗ್ಗೆ ಸ್ವಲ್ಪ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಲಿವೇಟ್ ಆಗಿದ್ದು? ಫ್ರಮ್ ವಿಜಯ್ ಸರ್ ಆ್ಯಂಡ್ ರೋಹಿತ್ ಸರ್, ಓಕೆ, ಬೋತ್ ಆಫ್ ದೆಮ್. ಓಕೆ. ನಂದೊಂದು ಪ್ಯಾಟರ್ನ್ ಇದೆ ಅಂತಂದರೆ ಅವರು ಸ್ವಲ್ಪ ಒಂದು ಡಿಫ್ರೆಂಟ್ ಅಪ್ರೋಚೇ ಕೊಟ್ಟರು ನನಗೆ. ಸೊ ಎಕ್ಕಾದಲ್ಲೂ ಕೂಡ ನಾನು ಟ್ರೈ ಮಾಡಿದೆ. ಆ್ಯಂಡ್ ಸಲಾಗ ಇಟ್ ವಾಸ್ ವೆರಿ ನ್ಯೂ. ಆ್ಯಂಡ್ ಸರ್ ವಿಜಯ್ ಸರ್ ನಂಗೆ ಹೇಳ್ಕೊಟ್ಟಿದ್ದಾರೆ ಲಿಟ್ರಲಿ, ಹಿಂಗೆ ಮಾಡಪ್ಪ ಅಂತೆಲ್ಲ ಹೇಳಿ ಇನ್ಪುಟ್ಸ್ ಕೊಡೋರು. ಆ್ಯಂಡ್ ರೋಹಿತ್ ಸರ್ ಹೆಲ್ಪ್ ಮೀ ಬೇರೆ ಥರ ಒಂದು ಪ್ಯಾಟರ್ನ್ನ ಫಾಲೋ ಮಾಡಿಸಿ ನಾವು ಎಕ್ಕದಲ್ಲಿ ಶೂಟ್ ಮಾಡಿದ್ದು. ಸೊ ದ್ಯಾಟ್ ವಾಸ್ ನ್ಯೂ ನನಗೆ. ಪ್ಲೀಸ್ ಎಕ್ಸ್ಪ್ಲೇನ್ ದಟ್. ಬೇರೆ ಥರ ಪ್ಯಾಟರ್ನ್ ಆಸ್ ಇನ್ ಸರ್, ನನಗೆ ಇವಾಗ ಒಂದಿಡೀ ಸೀನ್ ಅಂತ ಅಂದರೆ, ನಾವು ಮುಂಚೆ ನಾನು ಮಾಡಿರೋ ಎಲ್ಲ ಸಿನಿಮಾಲು ಕಟ್ ಹೋಗ್ತಿದ್ವಿ. ಇವಾಗ ಇವ್ರ ಶಾರ್ಟ್ ಅಥವಾ ಇವ್ರ ಸಜೆಷನ್ನಲ್ಲಿ ಎಲ್ಲ ಕಟ್ ಹೋಗ್ತಾ ಇತ್ತು. ಬಟ್ ವಿತ್ ಎಕ್ಕಾ, ಇಫ್ ಇಟ್ ಇಸ್ ಅ ಹೋಲ್ ಸೀನ್, ಸೇ 5 page ಸೀನ್, ಯು ಹ್ಯಾವ್ ಟು ಲರ್ನ್ ದ ಹೋಲ್ 5 page ಸೀನ್. ಇಡೀ 5 page ಎಷ್ಟು ಉದ್ದ ಇದೆಯೋ ಅಷ್ಟನ್ನು ಒಂದೇ ಟೇಕಲ್ಲೇ ಮಾಡಬೇಕು. ಕಟ್ ಆದರೆ ಅಗೇನ್ ವಿ ಸ್ಟಾರ್ಟ್. ಸೊ ಪ್ರಿಪ್ರೇಷನಿಗೆ ನೀವು ಎಷ್ಟಾರ ಟೈಮ್ ತೊಗೊಳ್ಳಿ, ಬಟ್ ಎಮೋಟ್ ಮಾಡಬೇಕಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಇನ್ ಅ ಫ್ಲೋ ಸೊ ದ್ಯಾಟ್ ಇಟ್ ಲುಕ್ಸ್ ರಿಯಲಿ ನ್ಯಾಚುರಲ್ ಥರ. ಸೊ ದ್ಯಾಟ್ ವಾಸ್ ಡಿಫ್ರೆಂಟ್ ನನಗೆ. ಆ್ಯಂಡ್ ಇಟ್ ರಿಯಲಿ ಗೇವ್ ಮಿ ದ್ಯಾಟ್. ತುಂಬ ಇಷ್ಟ ಆಯಿತು ನಂಗೆ ಆ ಪ್ರಾಸೆಸ್. ಎಮೋಷನ್ಸ್ ಕಂಟಿನ್ಯೂಟಿ ಆಗಿರ್ಬೋದು, ಎಲ್ಲದು ಕಟ್ ಕ್ಯಾರಿ ಮಾಡೋಷ್ಟಿರಲಿಲ್ಲ ನನಗೆ. ಸೊ ಐ ಥಿಂಕ್ ದ್ಯಾಟ್ ವಾಸ್ ನೈಸ್. ನಿಮಗೆ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಫಿಲ್ಮ್? ಪ್ರತಿ ಸಿನಿಮಾನು ಸರ್, ಪ್ರತಿಯೊಂದು ಸಿನಿಮಾನು ನಾವು ಖುಷಿನೇ ಇಷ್ಟಪಟ್ಟೆ ಮಾಡಿರೋದು. ಜೊತೆ ಪ್ರತಿಯೊಂದು ಸಿನಿಮಾದಲ್ಲೂ ಕಲ್ತಿದ್ದೀವಿ ಸರ್. ಒಂದೊಂದು ಸಿನಿಮಾಗೂ ಹೋಗ್ತಾ ಮಾಗ್ತೀವಿ ಅಂತಾರಲ್ಲ, ಸೊ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ರೀತಿ ಕಲಿತಾವ್ರಿ. ಸೊ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನಮ್ಗೆ ಸುನಿ ಸರ್, ಫಸ್ಟ್ಲಿ ನಾನು ಚಿತ್ರರಂಗಕ್ಕೆ ಒಳ್ಳೆ ಒಂದು ಲಾಂಚ್ ಅದು ಹೊಸದಾಗಿ. ಹೌದು, ಆ ಕಥೆನೇ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ. ಹೊಸದಾಗಿ ಬಂದಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಅವರೇ, ನನಗೆ ಇವತ್ತಿಗೂ ಅವರೇ, ಕೊನೆವರೆಗೂ ಅವರೇ. ಸೊ ಅವ್ರು ನನ್ನ ಮೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೆಕೆಂಡ್ಲಿ ಬಂದು ನನಗೆ ನಮ್ಮ ಜೈತೀರ್ಥ ಸರ್, ಕೈವಾ ಮಾಡೋಲ್ಲ, ಒಂಥರ ಥಿಯೇಟ್ರ್ ಆರ್ಟಿಸ್ಟ್ಗಳಲ್ಲಿ ತೆಗಿಸ್ತಾರ ಮನುಷ್ಯ ಆ ಥರ. ಒಂಥರ ಏನು ಹೇಳ್ತಾರೆ, ಲೈಕ್ ಆ್ಯಕ್ಟಿಂಗ್ ಪಿತಾಮಹ ಅಂದ್ಬಿಡ್ಬೋದು ಬೇಕಾರೆ, ಹಂಗೆ ತೆಗಿಸ್ತಾರೆ ಒಬ್ಬರು ಆರ್ಟಿಸ್ಟ್ಗಳು ಹತ್ರ. ಅವ್ರಿಗೇನೋ ನಾವೇನೋ ಮಾಡೋಕ್ಕಾಗುತ್ತೆ, ನನಗೆ ಇಷ್ಟೇ ಮಾಡೋದು ಇನ್ನು ಸಾಕು, ಜಾಸ್ತಿ ಬೇಡ. ಸೊ ಆ ಕೈವಾದಲ್ಲಿ ನಾನು ಆ ಥರ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಜೈತೀರ್ಥ ಸರ್. ನನ್ನಲ್ಲೂ ಒಂದು ಆ ಥರ ಕ್ಯಾರೆಕ್ಟರ್ ಮಾಡಿಸ್ಬೋದು, ಜನಕ್ಕೆ ತೋರಿಸ್ಬೋದು ಅಂತ ಪೋರ್ಟ್ರೇ ಮಾಡಿಸಿ ನಮ್ಮ ಜೈತೀರ್ಥ ಸರ್. ನಿಮಗೆ ಸಾಧ್ಯವಾದರೆ ಹೇಳಿ, ಕೆನ್ ಯು ಟೆಲ್ ಅಸ್ ವಿಚ್ ಹಸ್ ಬೀನ್ ದಿ ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಫಾರ್ ಯು ಸೋ ಫಾರ್? ಲೈಕ್ ನನಗೆ ಬಜಾರ್, ಕೈವಾ, ವಾಮನ. ಓಕೆ,
ಓಕೆ ಓಕೆ ನಾವು ಐ ಅಗ್ರಿ ಓಪಿಂಗ್ ಕೈವಾ ವಾಸ್ ಅ ಡಿಫ್ರೆಂಟ್ ಗೆಟಪ್ಪು ಆ್ಯಂಡ್ ಜಾನ್ರನೇ ಕಂಪ್ಲೀಟ್ ಜಾನರೇ ಟೋಟಲ್ ಡಿಫ್ರೆಂಟ್. ಹೌದು. ಚೆನ್ನಾಗಿತ್ತು, ಅಂದರೆ ಅದರ ಹಿನ್ನೆಲೆ ತುಂಬ ಚೆನ್ನಾಗಿತ್ತು. ರಿಯಲ್ ಬೇಸ್ ಸ್ಟೋರಿ ಆಗಿತ್ತಲ್ಲ ಸರ್ ಅದರಿಂದ. ಬಟ್ ಇವತ್ತಿಗೂ ಆ ಕಪಲ್ಸ್ ಬದುಕಿದಾರೆ ನೋಡಿ ಸರ್, ಎಲ್ಲೂ ಕಾಣಿಸ್ಕೊಂಡು ಜೊತೆ ಬಂದು ಸಿನಿಮಾನು ನೋಡಿ ಹೋಗಿದಾರಂತೆ, ಬಟ್ ಯಾರೂ ಹೇಳಿಲ್ಲ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದೀವಿ ಏನು ಅಂತನೂ. ಅವ್ರ ಅವ್ರ ಸ್ವಂತ ಮಕ್ಳಿಗಾಗಲಿ ಮೊಮ್ಮಕ್ಳಿಗಾಗ್ಲಿನೂ ಆ ಸ್ಟೋರಿ ಗೊತ್ತಿಲ್ಲ, ತಂದೆ ತಾಯಿ ಸ್ಟೋರಿ ಅವ್ರು ಹೇಳ್ಕೊಂಡು ಇಲ್ಲ. ತುಂಬ ಒಂಥರ ಕೇಳೋಕೆ ನನ್ನ ಮೈಜು ಮನ್ಸೋದು. ಕರೆಕ್ಟ್. ಪ್ಲಸ್ ನಿಮಗೇನೆ ಐ ಥಿಂಕ್ ನಿಮ್ಮ ತಾಯಿ ಕಡೆನ ಅಂದರೆ ಧರ್ಮರಾಯನ ತಾಯಿ 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 ಸ್ಪಿರೋಡ್ ಮಾರ್ಕೆಟಲ್ಲಿ ಇದ್ದಿದ್ದರಿಂದ ಹುಟ್ಟು ಬೆಳೆದಿಲ್ಲ ಅಲ್ಲೇ ತಾಯಿಯವರು. ಸೊ ತಾಯಿಯವರು ಇದ್ದಿದ್ದು ಮನೆ ಬ್ಯಾಕ್ ಸೈಡ್ ಒಡೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇತ್ತು. ಸೊ ಅಲ್ಲಿಗೆ ಕನೆಕ್ಷನ್, ಪರ್ಸನಲ್ ಕನೆಕ್ಟ್ ಬೇರೆ. ಪರ್ಸನಲ್ ಕನೆಕ್ಟ್. ವೆರಿ ನೈಸ್. ಅದನ್ನ ಜನರು ಹೇಗೆ ಸ್ವೀಕಾರ ಮಾಡಿದ್ರು ಕೈವಾನ? ವಾಸ್ ಇಟ್ ಅಕ್ಸೆಪ್ಟೆಡ್? ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಜಯತೀರ್ಥ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಆ ಎಕ್ಸ್ಪೆಕ್ಟೇಷನ್ಸ್ ತಲುಪ್ತಾ? ಇಲ್ಲ, ನಾವು ಅಂದ್ಕೊಂಡಿದ್ದು ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂದ್ರೆ ಕತೆ ಹಂಗೆ ಇದ್ದಿರೋದ್ರಿಂದ. ಬಟ್ ಒಂದು ಇದಕ್ಕೆ ಗಂಟ ರೀಚ್ ಆಯಿತು. ಬಟ್ ಒಂದು ವರ್ಗ ಯಾವ ಥರ ಎಕ್ಸೆಪ್ಟ್ ಮಾಡ್ತಂದ್ರೆ ತುಂಬ ವೈಲೆಂಟ್ ಆಯಿತು, ಇದು ಯಾರು ಈ ಥರ ಮಾಡಲ್ಲ ಈಗಿನಲ್ಲಿ. ಬಟ್ ನಾವೇನು ಮಾಡೋಕೆ, ಬಟ್ ಆ ರಿಯಲ್ ಸ್ಟೋರಿ ಆಗಿರೋದ್ರಿಂದ ಆ ಥರ ಪೋರ್ಟ್ರೇ ಮಾಡಲೇಬೇಕಾಗ್ತದೆ. ಇಲ್ಲ ನಾವು ಬೇರೆ ಥರ ತೋರ್ಸೋಕೆ ಹೋಗಿರೋ ನಾವು ಕತೆನೇ ಹಾಳು ಮಾಡ್ದಂಗೆ ಆಗ್ತಿತ್ತು. ಫಸ್ಟ್ಲಿ ನಾವು ಆ ಕತೆ ಅದು ರಿಯಲ್ ಸ್ಟೋರಿ ಇತ್ತಲ್ಲ, ಮಾಡಲೇಬೇಡ ಅಂದರೆ ಕೂತಿದ್ದು. ಮೇನ್ ಕ್ಯಾರೆಕ್ಟರ್ ಇದ್ರಲ್ಲ, ಡೈರೆಕ್ಟ್ರೇ ಬೈದು ಕಳಿಸ್ಬಿಟ್ರು ಜಯತೀರ್ಥ ಅವ್ರನ್ನ. ಸರ್ ಅವ್ರು ಹೋಗಿ ಹೇಳಿದ್ರಂತೆ, ಫಸ್ಟ್ ಅಪ್ರೋಚ್ ಮಾಡೋದು ಲೈಕ್, ಸರ್ ಹಿಂಗೆ ಬಂದಿದ್ದೀನಿ, ಹಿಂಗೆ ಮಾಡಬೇಕು ಅಂತ. ಕಾಫಿ ಕೊಟ್ರಂತೆ, ಕಾಫಿ ಕೊಡು, ಫಸ್ಟ್ ಕಾಫಿ ಕುಡಿದೆ, ಕುಡಿದು ಮುಚ್ಕೊಂಡು ಇಲ್ಲಿಂದ ಎದ್ದೋಯ್ತಾ ಇರಬೇಕು, ದಯವಿಟ್ಟು ಇದೆಲ್ಲ ಮಾಡಿಬಿಡಿ. ಯಾಕೆ ಸರ್ ಹಿಂಗೆ? ನಾನು ಸ್ವಂತ ನನ್ನ ಮಕ್ಕಳಿಗೂ ಹೇಳಿಲ್ಲ, ಇದನ್ನು ಯಾರಿಗೂ ಗೊತ್ತಾಗಲೂಬಾರ್ದು, ಅದರಿಂದ ಅವ್ರಿಗೆ ಕೊಟ್ಟರೆ ಅದೆಲ್ಲ ಬೇರೆ ಥರ ಮಾನಸಿಕ ಇದಾಗಿದೆ. ಅವ್ರ ಮೊಮ್ಮಕ್ಕಳು ಬಂದಿದ್ದು ಜರ್ಮನಿಲಿದ್ದಾರಂತೆ, ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ದಾರಂತೆ. ಸೊ ಅವ್ರಿಗೂ ಇದುವರೆಗೂ ಗೊತ್ತಿಲ್ಲ. ಸೊ ಲಾಸ್ಟ್ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಆ ಕಥೆನ ಶೂಟ್ ಮಾಡಿದ್ರು. ಬಟ್ ಇನ್ನೂ ಬ್ರೂಟಾಲಿಟಿ ಇತ್ತು, ಬಟ್ ನಮ್ಮ ಆಡಿಯನ್ಸ್ ಒಪ್ಪಲ್ಲ ಅಂದ್ಬಿಟ್ಟು ಅದನ್ನು ಕಟ್ ಆಫ್ ಮಾಡಿದ್ವಿ. ಅದೇ ನೀವು ಚೆನ್ನಾಗಿ ಹೇಳಿದ್ರಿ, ಅವರಿನ್ನೂ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದೇ ದಟ್ಸ್ ಅ ಬಿಗ್ ವಿಕ್ಟ್ರಿ ಫಾರ್ ದೆಮ್. ಇವತ್ತಿಗೂ ಅದನ್ನ ನಮಗೆ ಕತೆ ಹೇಳಿದ್ ಬಂದು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ಬಂದು ಒಬ್ಬರು ಪೊಲೀಸ್ ಪಿ ಸಿ ಬಂದರು, ಕಾನ್ಸ್ಟೇಬಲ್, ಜೊತೆಗೆ ಒಬ್ರು ಗೋಬಿ ಮಾರ್ತಾ ಇರ್ತಾರೆ. ಇವತ್ತಿಗೂ ಆ ಗೋಬಿ ಅಂಗಡಿಯವರಿದ್ದಾರೆ, ಅವರೆಲ್ಲ ಹೋಗಿ ತಿಂತಾ ಇರೋ ಆ್ಯಕ್ಟರ್ಸು ಇವತ್ತು ಅವರಿಬ್ಬರು ಸೇರಿ ಹೇಳಿದ್ರು. ಆಮೇಲೆ ಈ ಮಾರ್ಚರಿಯಲ್ಲಿ ಇವ್ರು ಹೋಗಿ ಮರ್ಡರ್ ಮಾಡಿರ್ತಾರಲ್ಲ ಆ ಮಾರ್ಚರಿ ವ್ಯಕ್ತಿ. ಸೊ ಆ 3 ಜನಕ್ಕೆ ಬಿಟ್ಟರೆ ಆ ಹುಡುಗ ಅಪ್ಪನಿಗೆ ಮತ್ತು ತಾಯಿಗೆ ಬಿಟ್ಟರೆ ಇನ್ಯಾರಿಗೂ ಈ ಸ್ಟೋರಿನೇ ಗೊತ್ತಿಲ್ಲ ಅಲ್ಲಿ ಅವ್ರ ಫ್ಯಾಮಿಲಿ. ಈ ರೀತಿಯ ಒಂದು ಫಿಲಮನ್ನು ಮಾಡಿ ಡಿಸ್ಕನೆಕ್ಟ್ ಆಗೋದು ಸುಲಭನಾ? ಈ ಫಿಲಮ್ ದಿನ ಶೂಟ್ಗೆ ಹೋದೆ, ಮಾಡಿದೆ, ಬಂದೆ, ಆ ಫಿಲಮ್ ಇಲ್ಲ ಸರ್, ಕಾಡುತ್ತೆ, ತುಂಬ ಕಾಡುತ್ತೆ, ತುಂಬ. ಯಾಕಂದರೆ ಕೆಲವು ಸೀನ್ಸ್ಗಳಲ್ಲಿ ಇತ್ತಲ್ಲ ಸರ್, ಅಷ್ಟು ಡೆಪ್ತಾಗಿ ಲವ್ ಮಾಡಿ ಒಂದು ಹುಡುಗಿಗೋಸ್ಕರ ಅವಳಿಗೆ ಆ ಕ್ಯಾರೆಕ್ಟರ್ ಬಂದು ಮೂಗಿ ಆಗಿತ್ತು ಪಾಪ. ಸೊ ಅವಳ ಮೇಲೆ ಆ ಥರ ಆಸಿಡ್ ಅಟೆಂಪ್ಟು ಇದೆಲ್ಲ ಮಾಡಿದಾಗ ತನ್ನ ಪ್ರೀತಿಸೋರ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ಸಿದ್ದಾಗ ಕ್ಯಾರೆಕ್ಟರ್ ಹುಡುಗಿರೋ. ಸೊ ಕೊನೆಗೆ ಹಂಗೆ ಆದಾಗ ಯಪ್ಪ ಚಿಕ್ಕಬಡೆ ಕಾಡುತ್ತೆ ಸರ್. ಇದು ನಾನು ಇದು ನೋಡ್ತಾ ಇದ್ದೆ, ಕರುನಾಡ ಶೋಕ್ದಾರ್ ಅಂತ ಇದೆ, ಯಾರಿಟ್ಟಿದ್ದು? ಅಫ್ಕೋರ್ಸ್ ಬಜಾರಲ್ಲಿ ಅದು ಸುನಿ ಸರ್ ಇದು ಮಾಡಿ ಸರ್, ಶೋಕ್ದಾರ್ ಅಂತ. ಇದೆಲ್ಲ ಫ್ಯಾನ್ಸ್ ಜನ ಎಲ್ಲ ಜಾಸ್ತಿ ಶೋಕ್ದಾರ್ ಕರುನಾಡ ಶೋಕ್ದಾರ್ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿ. ಸೊ ಅದನ್ನೇ ಇದು ಮಾಡಿಬಿಟ್ಟು. ಅದೇ ನನ್ನ ನೆಕ್ಸ್ಟ್ ಪ್ರಶ್ನೆ ಆಗಿತ್ತು. ಈ ಫ್ಯಾನ್ಸ್ ಅನ್ನೋ ಒಂದು ಫೆನಾಮಿನನ್ನ ಅರ್ಥ ಮಾಡ್ಕೊಳಕ್ಕಾಗಿದೆಯಾ ನಿಮಗೆ? ಅವ್ರು ಯಾಕೆ ಫ್ಯಾನ್ಸ್ ಆಗ್ತಾರೆ ನಿಮಗೆ ಅನ್ನೋದು? ಸರ್, ಕೆಲವರು ವ್ಯಕ್ತಿತ್ವದ ಮೇಲೆ ಹೋಗ್ತಾರೆ, ಕೆಲವ್ರದ್ದು ಸಿನಿಮಾ ಏನು ಇಷ್ಟಪಟ್ಟಿರ್ತಾರೆ, ಅದೇ ಇವಾಗ ಏನು ಇಷ್ಟಪಟ್ಟಿರೋ ಗೊತ್ತಿಲ್ಲ ಸರ್ ಸಿನಿಮಾದಲ್ಲಿ. ಬಟ್ ಸಮ್ವೇರ್ ಅವ್ರಿಗೆ ಈ ವ್ಯಕ್ತಿಗಳು ನೋಡಿದ್ರೆ ಇಷ್ಟಪಡ್ತಾರೆ, ಆ ಥರದ್ದು ಆಗ್ಬಿಟ್ಟಿರ್ತಾರೆ ಸರ್ ಫ್ಯಾನ್ಸ್. ಅವ್ರಿಗೆ ಈಗ ಧನ್ವೀರ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಇದೆ ಎಲ್ಲ ಕಡೆ, ಇದೆಯಾ? ಇದೆ, ಮಾಡ್ಕೊಂಡಿದ್ದಾರೆ ಸರ್, ಮಾಡ್ಕೊಂಡಿದ್ದಾರೆ. ಅವರ ನಿಮ್ಮ ಒಡನಾಟ ಏನಾಗಿರುತ್ತೆ? ಇಲ್ಲ, ಬರ್ತಾರೆ, ಮಾತಾಡ್ತಾರೆ, ಮನೆ ಹತ್ರ ಬರ್ತಾರೆ. ನಾವು ಈಗ ಫಾರ್ ಎಕ್ಸಾಂಪಲ್ ಹಯಗ್ರೀವಾನ ಅವರು ತಮ್ಮ ರೆಸ್ಪಾನ್ಸಿಬಿಲಿಟಿಯಾಗಿ ಕನ್ಸಿಡರ್ ಮಾಡ್ತಾರೆ. ದೇ ವಿಲ್ ಟೇಕ್ ಸರ್, ಅವ್ರದೇ ರೆಸ್ಪಾನ್ಸಿಬಿಲಿಟಿ ನಿಂತ್ಕೊಂಡು ಪಾಪ ಎಲ್ಲ ಮಾಡಿ ಮಾಡ್ತಾರೆ ಸರ್. ಪಾಪ ಸ್ವಂತ ಅವ್ರ ದುಡ್ಡುಗಳಲ್ಲೇ ಅವ್ರ ಖರ್ಚುಗಳಲ್ಲೇ ಹಾಕಿನೂ ಮಾಡ್ತಾರೆ ಪಾಪ ಕೆಲವರು. ಆ ಥರ ಅದನ್ನ ಗೊತ್ತಿಲ್ಲ ಸರ್, ಅದು ದೇವ್ರನ್ನ. ನೀವು ಅವರಿಗೆ ಹೀರೋ ಆಗ್ಬಿಟ್ರೆ ಅಂದ್ರೆ ಅವರ ಪರ್ಸನಲ್ ಲೈಫಲ್ಲೇ ಹೀರೋ ಆಗಿ ನೋಡ್ತಾ ಇರ್ತಾರೆ. ಆ ವ್ಯಕ್ತಿತ್ವಗಳನ್ನ ಇಷ್ಟಪಟ್ಬಿಡ್ತಾರೆ ಸರ್ ಯೂಶಲಿ. ಲೈಕ್ ಈಗ ನಾವೇನು ಕೂತ್ಕೊಂಡು ಇನ್ನೊಬ್ರು ದೊಡ್ಡ ಸ್ಟಾರ್ಗಳನ್ನ ಇಷ್ಟಪಡ್ತಿರ್ತೀವಲ್ಲ, ಸೊ ಅದೇ ಥರ ಅವ್ರು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಾಗ ನಮ್ಮ ವಸ್ತು ಅದರ ಪ್ರೀತಿ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅದೇ ದ ಡೆವಿಲ್ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ, ಆಗ ನನಗೆ ಗೊತ್ತಾಗಿದ್ದು ಹಿಂಗೆ. ಅದು ಬಿಡಿ ಸರ್. ಅದೊಂದು ಇನ್ನೊಂದು ಘಟನೆ ನಾನು ಸುಮಾರು ಕಡೆ ಹೇಳ್ಬಿಡ್ತೀನಿ. ಒಂದು ಕಂಪ್ನಿಯಲ್ಲಿ ರಾಜ್ಯೋತ್ಸವಕ್ಕೆ ಅಂತ ನನ್ನ ಕರೆದಿದ್ರು. ನಾನೇನು ಒಂದು ಸಣ್ಣದಾಗಿ ಒಂದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ರು, ನಾನು ಅವ್ರದ್ದು ಒಂದು ಸಂವಾದ ಥರ ನಡೀತಾ ಇತ್ತು. ಸೊ ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲ ಹೀರೋ ಹಾಡುಗಳಿಗೂ ಚಪ್ಪಾಳೆ ಬರ್ತಾರೆ. ದರ್ಶನ್ ಅವರ ಹಾಡು ಬಂದಾಗ ಆ ಚಪ್ಪಾಳೆ ಲೆವೆಲೇ ಬೇರೆ ಇದೆ. ನನಗೆ ಅಂದರೆ ದರ್ಶನ್ ಅವರು ನನಗೆ ನಟರಾಗಿ ಇಷ್ಟ ಆ್ಯಂಡ್ ಆಲ್ ಆಫ್ ದ್ಯಾಟ್. ದರ್ಶನ್ ಅವರ ಫ್ಯಾನ್ ಫಾಲೋಯಿಂಗ್ ಹಿಂಗ ಅಂತ. ಇಟ್ಸ್ ಅನ್ IT ಕಂಪನಿ. ಯೂಶಲಿ ಏನು ಅನ್ಕೊಳ್ತಾ ಇದ್ರು, ಇಲ್ಲ B ಸೆಂಟರ್ C ಸೆಂಟ್ರಲ್ಲಿ ದರ್ಶನ್ ಅವ್ರು ಜಾಸ್ತಿ ಇದೆ. IT ಕಂಪನಿ, IT ಕ್ರೌಡು ಎಲ್ಲರಿಗೂ ಕನೆಕ್ಟ್ ಆಗಿದ್ದಾರೆ. ನಿಮಗೆ ಈ ಫ್ಯಾನ್ಸ್ ನೀವು ನಗ್ತಾ ಇದ್ದೀರಲ್ಲ ಅವ್ರನ್ನ ಕೇಳಿದಾಗ ಆ ಫೆನಾಮಿನನ್ ಅರ್ಥ ಆಗಿದೆಯಾ ಅನ್ನೋದಕ್ಕೆ.
ಫೀಮೇಲ್ ಆ್ಯಕ್ಟರ್ಗೆ ಗಂಡು ಮಕ್ಕಳು ಫ್ಯಾನ್ಸ್ ಜಾಸ್ತಿ ಇರ್ತಾರಾ, ಅಥವಾ ವೆನ್ ಡಿಡ್ ಯು ಫಸ್ಟ್ ಹ್ಯಾವ್ ಅನ್ ಇಂಟ್ರಾಕ್ಷನ್ ವಿತ್ ಅ ಫ್ಯಾನ್? I've never experienced anything like what he has experienced, sir. Andre, I know I've come across a lot of fan pages, ಸಂಜನಾ ನನ್ನ ಫ್ಯಾನ್ ಪೇಜಸ್ ಅಂತ ಒಂದಷ್ಟು ನೋಡಿದ್ದೀನಿ. ನಂಗೆ ಅಷ್ಟರಲ್ಲೂ ಪರ್ಸ್ನಲ್ ನನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ಅವ್ರ ಹುಡುಗಿನ ಹ್ಯಾಂಡಲ್ ಮಾಡ್ತಿರೋದು ನನಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಮನೆ ಹತ್ರ ಕೆಲವರು ಬಂದಿರೋದಿದೆ. ಅವ್ರು ನಾನು ಯಾರನ್ನೂ ಯಾಕೆ ಇಷ್ಟ ಆಗುತ್ತೆ ಆ ಥರ ಏನೂ ಕೇಳಿಲ್ಲ. ಬಟ್ ಸಚ್ ಫ್ಯಾನ್ ಎನ್ಕೌಂಟರ್ಸ್ ಐ ಡೋಂಟ್ ಥಿಂಕ್ ಐ ಎವರ್ ಹ್ಯಾಡ್ ಲೈಕ್ ದ್ಯಾಟ್. ಯಾ. ಬಟ್ ನೀವು ಯಾರಿಗಾದ್ರೂ ಫ್ಯಾನ್ ಆಗಿರೋದುಂಟಾ? ಐ ಆಮ್ ಅನ್ ಅಪ್ಪು ಸರ್ ಫ್ಯಾನ್. ಓಕೆ. ಲೈಕ್ ಅ ಬಿಗ್ ಟೈಮ್ ಫ್ಯಾನ್. ನಾನು ಐ ಹ್ಯಾವ್ ಅ ಯಂಗರ್ ಸಿಸ್ಟರ್. ಸೊ ಶಿ ವಾಸ್, ಅವಳು ನಾನು 4th ಇದ್ದಾಗ ಹುಟ್ಟಿದವಳು. ಐ ಎಷ್ಟು ದೊಡ್ಡ ಫ್ಯಾನ್ ಅಂದರೆ, ನಾನು ಅವಳು ಹುಟ್ಟಕ್ಕೆ ಮುಂಚೆನೇ ಆಲ್ರೆಡಿ ಡಿಸೈಡೆಡ್ ಇಫ್ ಇಟ್ಸ್ ಅ ಹುಡುಗ ಆದರೆ ಅಪ್ಪು ಅಂದರೆ ಪೆಟ್ ನೇಮ್ ಅಪ್ಪು ಅಂತಲೇ ಇರ್ತೀನಿ, ಹುಡುಗಿ ಆದರೆ ಅಪ್ಪಿ ಇರ್ತೀನಿ ಅಂತ. ಸೊ ಐ ಹ್ಯಾವ್ ಅ ಸಿಸ್ಟರ್ ನೌ ಆ್ಯಂಡ್ ಈವನ್ ಟುಡೇ ಎವ್ರಿಬಡಿ ಕಾಲ್ಸ್ ಹರ್ ಅಪ್ಪಿ ಲೈಕ್ ದ್ಯಾಟ್. ಸೊ ದ್ಯಾಟ್ ಜಸ್ಟ್ ಲವ್ ಹಿಮ್. ಬಟ್ ಅದನ್ನ ಅಫ್ಕೋರ್ಸ್ ಅದನ್ನೆಲ್ಲ ಡಿಕೋಡ್ ಮಾಡಿ ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು, ಅದು ಪ್ರೀತಿ ಅಲ್ವಾ? ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ಯು, ಏನು ಫ್ಯಾನ್ ಅಂದರೆ ಏನು? ವಾಟ್ ಇಸ್ ಇಟ್ ದಟ್ ಡ್ರೂ ಯು ಟುವರ್ಡ್ಸ್ ಪುನೀತ್ ರಾಜ್ಕುಮಾರ್? ಅಪ್ಪು ಸರ್, ಐ ಡೋಂಟ್ ನೋ ಸರ್, ಐ ಜಸ್ಟ್ ಲೈಕ್ ಹಿಸ್ ಸಿಂಪ್ಲಿಸಿಟಿ. ನಂಗೆ ತುಂಬ ಸಿಂಪಲ್ ವ್ಯಕ್ತಿಗಳು ತುಂಬ ಇಷ್ಟ ಆಗ್ತಾರೆ. ತುಂಬ ಆಡಂಬರ ಅಥವಾ ಅಂಥವ್ರಿಗೆ ನಂಗೆ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅಫ್ಕೋರ್ಸ್ ಐ ವಾಚ್ ಎವ್ರಿಬಡಿ ಸಿನಿಮಾಸ್, ಬಟ್ ತುಂಬ ಹಂಬಲ್ ಆ್ಯಂಡ್ ತುಂಬ ಸಿಂಪಲ್ ಅಪ್ಪು ಸರ್. ಐ ಡೋಂಟ್ ನೋ ದ್ಯಾಟ್ ಐ ವಾಸ್ ವೆರಿ ಯಂಗ್ ವೆನ್ ಐ ವಾಚ್ಡ್ ಅಪ್ಪು ಸಿನಿಮಾನ. ಸಿನ್ಸ್ ದೆನ್ ಐ ಆಮ್ ಅ ಫ್ಯಾನ್. ಸೊ ಐ ಡೋಂಟ್ ನೋ ವಾಟ್ ಏನು ಇಷ್ಟ ಆಯಿತೋ ಗೊತ್ತಿಲ್ಲ, ಬಟ್ ವಿವ್ ಬೀನ್ ವಾಚಿಂಗ್ ಕಂಟಿನ್ಯೂಸ್ಲಿ ಆಗಿ ಅವ್ರ ಸಿನಿಮಾಗಳನ್ನೇ. ಸೊ ಐ ಜಸ್ಟ್ ಲವ್ ಹಿಮ್ ಅಷ್ಟೇ. ಹೌದು, ಅಂದರೆ ಐ ಅಗ್ರಿ, ಬಾಲ್ಯದಲ್ಲಿ ದಟ್ ಕನೆಕ್ಷನ್ ಮೇ ಬಿ ದ ಕ್ಯಾರೆಕ್ಟರ್, ಅವ್ರ ಬಿಗ್ ಸ್ಕ್ರೀನಲ್ಲಿ ಅಪ್ಪುದಲ್ಲಿ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸೊ ಅದು ಇಷ್ಟ ಆಯಿತು ಅಥವಾ ಅವ್ರ ಸ್ಮೈಲ್ ಇಷ್ಟ ಆಯಿತು, ಐ ಡೋಂಟ್ ನೋ. ಬಟ್ ಟುಡೇ ವೆನ್ ಐ ಅವ್ರ ಬಗ್ಗೆ ಅಂತ ಹೇಳುವಾಗ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಅಪ್ರಿಷಿಯೇಟ್ ಅಬೌಟ್ ಹಿಮ್. ಸೊ ಇವತ್ತು ಫ್ಯಾನ್ ಆಗಿ ಅವ್ರು ಏನೇನು ಒಳ್ಳೆ ಕೆಲಸಗಳು ಮಾಡಿದ್ರು ಅದೆಲ್ಲ ಹೇಳ್ಕೊಬೋದು, ಬಟ್ ಅವತ್ತಿಗೆ ಐ ಡೋಂಟ್ ನೋ ಏನು ಇಷ್ಟ ಆಯಿತು. ಐ ಜಸ್ಟ್ ಸೆಲೆಬ್ರೇಟೆಡ್ ಹಿಮ್ ಆನ್ ಸ್ಕ್ರೀನ್ ಅಷ್ಟೇ. ಹೌ ಮಚ್ ಪವರ್ ಡಸ್ ಅ ಹೀರೋ ಹ್ಯಾವ್ ಇನ್ ಸೊಸೈಟಿ? ಅಂದರೆ ನಿಮ್ಮಿಂದ ಅವರು ಈಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಅದೇ ಅನಿಸಿತ್ತು. ಹಾಗಾಗಿ ಟಕ್ ಅಂತ ನಿಮಗೆ ಈ ಪ್ರಶ್ನೆಗಳು, ನಿಮ್ಮ ಕೈಯಲ್ಲಿ ಸಾಧ್ಯವಾಗಿರೋದೇನು ಸಮಾಜಕ್ಕೆ ಮಾಡಬಹುದಾದದ್ದು? ಸರ್, ಪ್ರತಿಯೊಂದು ಸಾಧ್ಯ ಇರುತ್ತೆ. ಒಳ್ಳೆ ರೀತಿ ನಾವೆಷ್ಟು ನಾವು ಒಳ್ಳೆಯದನ್ನ ಸಾಮಾಜಿಕವಾಗಿ ಕೊಡುಗೆ ಕೊಡೋಕ್ಕಾಗುತ್ತೋ ಒಳ್ಳೆ ರೀತಿಯಲ್ಲೂ ಮಾಡ್ಬೋದಾಗುತ್ತೆ. ಬಟ್ ಒಂದು ಕೆಟ್ಟ ಹೆಜ್ಜೆ, ಒಂದು ಕೆಟ್ಟ ನಿರ್ಧಾರ, ಅದು ಇಡೀ ಸಮಾಜಕ್ಕೇ ನಮ್ಮನ್ನ ಘಾತುಕರಾಗಿ ಮಾಡಿಬಿಡುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದೆಮ್, ಹೌ ದೇ ಕ್ಯಾರಿ ದೆಮ್ಸೆಲ್ಸ್. ಬಿಕಾಸ್ ಅಲ್ಲೂ ಕೂಡ ನನಗೆ ಈ ಡ್ರೀಮ್ ಬಿಗ್ ಮತ್ತೆ ಬರ್ತಾ ಇದೆ. ನಾವು ಅನ್ನದಾನ ಮಾಡ್ಬೋದು, ವಿದ್ಯಾದಾನ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು. ಅದೇ ಅದನ್ನು ಮೀರಿ ಅಫ್ಕೋರ್ಸ್ ಇದು ಹೀರೋ ಜವಾಬ್ದಾರಿ ಅಲ್ಲ, ಬಟ್ ಇನ್ನೂ ದೊಡ್ಡದಾಗಿ ನಾವೇನಾದರೂ ಮಾಡ್ಬೋದು ಅಂತ ಕೂಡ ಯೋಚನೆ ಮಾಡಬಹುದು ನಾವು ಆ ರೀತಿಯಲ್ಲಿ. ಓಕೆ, ಕಮಿಂಗ್ ಟು ಹಯಗ್ರೀವ, ನನಗೆ ಸ್ವಲ್ಪ ಹೈ ಲೆವೆಲಲ್ಲಿ ಗೊತ್ತು ಇದು ಏನು ಕಥೆ ಅಂತ. ಆ್ಯಂಡ್ ನಾನು ನಿರ್ದೇಶಕರ ಹತ್ರ ಮಾತಾಡ್ತಾ ಇದ್ದೆ ಆಲ್ರೆಡಿ. ನೀವು ನೀಟಾಗಿ ಡಿಕೋಡ್ ಮಾಡ್ಬಿಟ್ಟಿರ್ತೀರ. ಡೈರೆಕ್ಟರ್ ಮೆಂಟ್ಲ್ ಆಗಿರೋದು ಏನಕ್ಕಪ್ಪ ಬಾಯ್ಬಿಟ್ಟು. ಬಟ್ ತುಂಬ ಒಳ್ಳೆ ಕೆಲಸ ಮಾಡಿರೋದು ಏನು ಅಂದರೆ, ಅವ್ರು ಹೇಳಿದ್ರು ಇಲ್ಲ, ನಾನು ಕೇಳಿದೆ ಡೇ ಒನ್ನೇ ಡಿಸೈಡ್ ಮಾಡಿದ್ರು ಅಂತ. ಹೌದು ಸರ್, ಡೇ ಒನ್ನೇ ಡಿಸೈಡ್ ಮಾಡಿದ್ವಿ ಅಂತ. ಇದರಲ್ಲಿ ಆ್ಯಂಟಗನಿಸ್ಟ್ ಯಾರು ಅಂತ ಬಿಟ್ಕೊಟ್ಟಿಲ್ಲ, ವಿಚ್ ಇಸ್ ಗ್ರೇಟ್. ಅಟ್ ದಟ್ ಸೇಮ್ ಟೈಮ್ ಇನ್ನೊಂದು ಸೈಕಲಾಜಿಕಲ್ ಥ್ರಿಲ್ಲರು ಅದೆಲ್ಲ ಇರೋದ್ರಿಂದ ನೀವು ಇಂಟರ್ವ್ಯೂಗೆ ಏನಂತ ಪ್ರಿಪೇರ್ ಆಗಿ ಬರ್ತೀರಾ, ಏನು ಹೇಳ್ಬೋದು ಅಂತ ಅಷ್ಟೇ. ತುಂಬಾ ಕಡಿಮೆ, ಲಿಮಿಟೆಡ್ ಒನ್ ಲೈನ್ ವೇರ್ ಅಷ್ಟೇ ಶೇರ್ ಮಾಡಕ್ ಪಾಸಿಬಲ್ ಆಗ್ತಾ ಇರೋದು. ಅದು ಬಿಟ್ಟು ನಾವು ಏನೇ ಹೇಳಕ್ ಹೋದ್ರೂ ನೀಟಾಗಿ ಲಾಕ್ ಆಗ್ಬಿಡ್ತೀವಿ ಸರ್. ಕಥೆನೇ ಬಿಟ್ಕೊಡ, ಒಂದು ಎಳೆ ಬಿಟ್ಕೊಟ್ರು ಮುಗ್ದೋಯ್ತು. ಹೌದು ಹೌದು. ಲೈಕ್ ಸೈಕಾಲಜಿಕಲಿ ಥ್ರಿಲ್ಲರ್ ಆಗಿ ನೀವು ಹೇಳ್ದಂಗೆ ಒಂದಿಷ್ಟು ಬಿಟ್ಕೊಟ್ರು ನೀಟಾಗಿ ಕಂಡು ಹಿಡಿದ್ಬಿಡ್ತಾರೋ ಇದೇ ಲೈನ್ ಇದು. ಸೊ ಅದಕ್ಕೆ ನಾ ಆಂಟಾಗನಿಸ್ಟ್ ರೋಲೂ ಹಂಗೆ ಅದನ್ನ ಇದು ಮಾಡಿಟ್ಟಿರೋದು. ಮೊನ್ನೆ ಒಂದು ಚಿತ್ರ ಬಂತು ರಕ್ಕಸಪುರದವಳು ಅಂತ, ಅದರಲ್ಲೂ ಅಷ್ಟೇ ಮಾಸ್ಟರ್ ಸ್ಟ್ರೋಕ್ ಅದು. ನೀವು ಅದನ್ನ ಫಾಲೋ ಮಾಡಿದ್ದೀರಾ, ವಿಚ್ ಇಸ್ ಗ್ರೇಟ್. ಫಿಲಮ್ ರಿಲೀಸ್ ಆದಮೇಲೆ ಯಾರು ಅಂತ ಹೇಳಿದ್ರು ಆ್ಯಂಟಗನಿಸ್ಟು, ಅಲ್ಲಿವರೆಗೂ ಹೇಳಿಲ್ಲ. ಅವ್ರು ಚೆನ್ನಾಗೂ ಮಾಡಿದರು. ಎನಿವೆ, ಈ ಕಥೆ ಇದೆಯಲ್ಲ, ಪ್ರೊಡ್ಯೂಸರು ಹೇಳಿದ್ರಂತೆ, ರಘು ಅವರು ಪ್ರೊಡ್ಯೂಸರ್ಗೆ ಹೇಳಿದಾಗ, ಇಲ್ಲ ಸರ್ ಈ ಥರ ಯಾರೂ ಕತೆ ಮಾಡಿಲ್ಲ ಅಂತ ಶುರು ಮಾಡಿದ್ರಂತೆ. ಅದು ಹೆಂಗ್ರಿ ಕತೆ ಮಾಡ್ರಲ್ಲ, ಎಷ್ಟೋ ಫಿಲಮ್ ಮಾಡಿದ್ರು. ಬಟ್ ಹೇಳಿದ ಮೇಲೆ ಅವರು ನಿಜವಾಗ್ಲೂ ಕರೆಕ್ಟ್ ಈ ಥರದ್ದೆಲ್ಲ ಯಾರು ಮಾಡಿಲ್ಲ ಅಂತ ಸರ್ ಕೇಳಿಸ್ಕೊಂಡಾಗ್ಲೂ, ಹೌದಾ ಹೀಗೆಲ್ಲ ಅಂದರೆ ಯೋಚನೆ ಮಾಡಿಬಿಟ್ಟಿದಾರ ಈ ಕಥೆಯಲ್ಲಿ ಅಂತ. ಇಟ್ಸ್ ಅಬ್ಸಲ್ಯೂಟ್ಲಿ ಔಟ್ ಆಫ್ ದಿ ಬಾಕ್ಸ್. ಅವ್ರು ನಿಮಗೆ ಕಥೆಯನ್ನು ಹೇಳಿದಾಗ ನಿಮ್ಮ ರಿಯಾಕ್ಷನ್ ಇದಾಗಿತ್ತು, ಫಸ್ಟ್ ರಿಯಾಕ್ಷನ್. ಬಿಕಾಸ್ ಅವ್ರು ಹೇಳಿದ್ರು ನನಗೆ, ರಘು ಅವರು ಪ್ರೊಡ್ಯೂಸರು ಇಬ್ಬರು ಸೇರಿ ಅವರಿಬ್ಬರ ಮಾತುಕತೆ ಆದಮೇಲೆ ನಿಮ್ಮ ಹತ್ರ ಬಂದಿದ್ದು.
ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದಾಗ ಸರ್ ಲೈಕ್ ಯೂಶಲಿ ನನಗೆ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಸರ್ ಹಿಂಗೆ ಒಂದು ಕಾಪ್ ರೋಲ್ ಇದೆ ಇದು ನನಗೆ ಯೂಶಲಿ ನಾನು ನೈಟ್ ನೋಡ್ಬಿಟ್ಟವ್ರೆ ನಾನು ಇದು ನೋಡ್ಬಿಟ್ಟವ್ರ ಪೊಲೀಸ್ ಮಾಡಿಸ್ಬಿಡೋ ನನಗೇನೋ ಥಾಟು ಪೊಲೀಸ್ ಅಂದರೆ ಸೇಮ್ ಅದೇ ಆ್ಯಕ್ಷನ್ ಡೈಲಾಗ್ ಹೊಡಿಸ್ತಾರೆ ಇದು ಫೈಟ್ಸು ಅದೇ ಮಾಡಿಸ್ತಾರೆ ನೋಡೋಣ ಇಲ್ಲಿ ಒಂದು ಲೈನ್ ಹೇಳಿ ಅಂತ ಹೇಳಿದೆ ಆ ಲೈನ್ ಹೇಳಿದಾಗ ನನಗೆ ಏನು ಸಮಥಿಂಗ್ ಡಿಫ್ರೆಂಟ್ ಇದೆ ಸರಿ ಇದನ್ನು ಫುಲ್ಲು ರೆಡಿ ಮಾಡ್ಕೊಂಡು ಆದಮೇಲೆ ಹೇಳಿ ಸರ್ ಮಾತಾಡೋಣ ಬೇಕಾದ್ರೆ ಅಂದ್ಬಿಟ್ಟು ಒಂದು 2-3 ಮಂತ್ಸ್ ಗ್ಯಾಪ್ ಆದ್ಮೇಲೆ ತಿರ್ಗಾ ಈ ಗೇಮ್ ಸರ್ ಸೀನ್ ಟು ಸೀನ್ ನರೇಷನ್ ಕೊಡ್ಬೋದಾ ನಿಮ್ಗೆ ಫೈನ್ ಆಯಿತು ನಾನು ಯಾಕೆ ಹಿಂಗೆ ಸೀನ್ ಟು ಸೀನ್ ನರೇಷನ್ ಕೊಡಬೇಕು ಇಲ್ಲ ನಾನು ಸೀನ್ ಟು ಸೀನ್ ನರೇಷನ್ನೇ ಕೊಡ್ಬೇಕು ಸರ್ ಅಂದರೆ ಈ ಕಥೆದು ಸೀನ್ ಟು ಸೀನ್ಸ್ ನರೇಷನ್ ಕೊಟ್ಟರೆ ನಮಗೆ ಗೊತ್ತಾಗೋದು ಕರೆಕ್ಟ್ ಇಲ್ಲ ಏನೂ ಗೊತ್ತಾಗಲ್ಲ ಸರಿ ಆಯಿತು ಅಲ್ಲ ನನಗೆ ನಾನು ಕೇಳಿದೆ ಏನಕ್ಕೆ ಸೀನ್ ಟು ಸೀನ್ ಪರವಾಗಿಲ್ಲ ನೀವು ನನಗೆ ಇದಾಗಿಲ್ಲ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ನಾನು ಸೀನ್ ಟು ಸೀನ್ ಯಾಕೆ ಕೊಡ್ಬೇಕು ಸರ್ ನನಗೆ ಗೊತ್ತಾಗಲ್ಲ ನಾನು ಕೂತ್ಕೊಂಡು ನನಗೆ 2 ಅವರ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್ ಕತೆಗಳು ನನಗೆ ಆಮೇಲೆ ಇಲ್ಲ ಮಾಡೋಣ ಇದನ್ನ ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಬೇರೆ ಕಾಪನೆ ಕಮರ್ಷಿಯಲ್ ಇರೋಗಳು ಮಾಡ್ತಾರೆ ಡೈಲಾಗು ಅದು ಇದು ಮಾಡ್ತಾರೆ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಅದು ನಿಜ ತುಂಬ ಖುಷಿ ಆಯ್ತು ಇಲ್ಲ ಮಾಡೋಣ ಇದನ್ನ ಅಂದ್ಬಿಟ್ಟು ಬಿಕಾಸ್ ಯೂಶಲಿ ಏನಾಗುತ್ತೆ ನಿಮ್ಮಂತಹ ಒಬ್ಬ ಸ್ಟೇಚರ್ ಇರೋ ಒಂದು ಹೀರೋಗೆ ಕಾಪ್ ರೋಲ್ ಕೊಟ್ಟಾಗ ಸರಿ ಸಮಾಜದ ಸುಧಾರಣೆ ಅಲ್ಲಲ್ಲಿ ರೌಡಿಗಳಿರ್ತಾರೆ ಅವ್ರನ್ನ ಗುಡ್ಸೋದು ಆ ಥರದ್ದು ಅಂತ ಕಡಿವಾಣ ಬಟ್ ಇಲ್ಲಿ ಫೋಕಸ್ ಇರೋದೇ ಒಂದು ಕ್ರೈಮ್ ಬಗ್ಗೆ ಆ ಕ್ರೈಮು ಆರ್ಡಿನರಿ ಕ್ರೈಮ್ ಅಲ್ಲ ಇನ್ನೊಂದು ಬ್ಯೂಟಿ ಮಾಡ್ತಿರೋನ್ಗೆ ಅದು ಕ್ರೈಮೇ ಅಲ್ಲ ಗೊತ್ತಾಯ್ತು ಸೊ ಬಿಟ್ರಿ ಕತೆ ಸ್ಟೋರಿ ಬಿಟ್ರಿ ಕತೆ ಇಲ್ಲ ಅದನ್ನೇ ಹೇಳಿದ್ ನಾನು ಡಿಕೋಡ್ ಮಾಡ್ಬಿಟ್ಟಿರ್ತಾರ ನೀಟಾಗಿ ಡಿಕೋಡ್ ಇಲ್ಲ ಡೈರೆಕ್ಟ್ಲಿ ಹೇಳ್ತೀನಿ ನೋಡಿ ನಿಮಗಷ್ಟು ಹೇಳಕ್ ಬಿಟ್ಟಿಲ್ಲ ಇಲ್ಲ ಸರಿ ಅಂದ್ರೆ ನೀವ್ ಹೇಳಿದ್ರೆ ನೀಟಾಗಿ ಹೇಳ್ದಂಗ ಹೇಳ್ಬಿಡ್ತೀರಾ ಅವ್ರು ಗೊತ್ತಾಗ್ದಿರೋ ರೀತಿ ಅರ್ಥ ಮಾಡ್ತಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಫಾರ್ ವಾಟ್ ಅದೇ ನೀವು ಹೇಳಿದ ಹಾಗೆ ಎಕ್ಸಾಕ್ಟ್ ರೀಸನ್ ಇದು ರೆಗ್ಯುಲರ್ ಕಾಪ್ ಕಥೆ ಅಲ್ವಾ ಇದು ಇನ್ವೆಸ್ಟಿಗೇಷನ್ ಕಥೆ ಹೌದು ಹೌದು ಪ್ಲಸ್ ಇನ್ನೊಂದು ಏನಂದ್ರೆ ಹೀರೋ ವಿಲ್ಲನ್ ಅಂತ ಕೂಡ ಹೇಳಕ್ಕಾಗಲ್ಲ ಇದರಲ್ಲಿ ಒಬ್ಬ ಏನೋ ಕೆಲಸ ಮಾಡಿದ್ದಾನೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಲಾ ಅನ್ನೋ ಬೌಂಡ್ರೀಸ್ ಒಳಗಡೆ ತರೋದು ಹೀರೋ ಕಥೆ ಸೂಪರ್ ಆಗಿದೆ ನಿಮಗೇನು ಹೇಳಿದ್ರು ಕಥೆ ಬಗ್ಗೆ ಸರ್ ನನಗೆ ಡೈರೆಕ್ಟ್ ಅಂದರೆ ನಿಮ್ಮ ರೋಲ್ ಹೇಳಿದ್ರಾ ಐ ಟುಕ್ ಅ ಕಂಪ್ಲೀಟ್ ನರೇಷನ್ ಅಂದರೆ ಆಲ್ರೆಡಿ ಅವ್ರದ್ದೆಲ್ಲ ಓಕೆ ಆಗಿ ಆಮೇಲೆ ನನಗೆ ಬಂದಿದ್ದಲ್ವಾ ಸೊ ಬೈ ದೆನ್ ದ ಹೋಲ್ ಸ್ಕ್ರಿಪ್ಟ್ ವಾಸ್ ರೆಡಿ ಸೊ ಐ ವೆಂಟ್ ಥ್ರೂ ದ ಹೋಲ್ ಡೈಲಾಗ್ ಟು ಡೈಲಾಗ್ ನರೇಷನ್ನೇ ಕೊಟ್ಟರು ಅಫ್ಕೋರ್ಸ್ ಇವ್ರದ್ದೆಲ್ಲ ಡೈಲಾಗ್ಸ್ ಹೇಳಿಲ್ಲ ನನ್ನ ಡೈಲಾಗ್ಸ್ ಆ್ಯಂಡ್ ಜಸ್ಟ್ ಆಫ್ ಇಟ್ ನನಗೆ ತುಂಬ ಇಷ್ಟ ಆಗಿದೆ ಅಫ್ಕೋರ್ಸ್ ದ ಕಾನ್ಸೆಪ್ಟ್ ತುಂಬ ಹೊಸದಾಗಿದೆ ಅಂದರೆ ಹೌ ಡಿಡ್ ಹಿ ಇವನ್ ಡೇರ್ ಟು ಥಿಂಕ್ ಇದನ್ನು ಅನ್ನೋ ಥರ ಅನಿಸ್ತು ನನಗೆ ಕ್ರೈಮ್ ಏನು ಸಬ್ಜೆಕ್ಟ್ ಚೂಸ್ ಮಾಡ್ಕೊಂಡಿದ್ದಾರೆ ಅದು ಬಿಟ್ಟರೆ ನನ್ನ ಪೋರ್ಷನ್ಸ್ ತುಂಬ ಫನ್ ಆಗಿ ಹೋಗುತ್ತೆ ಸೊ ಐ ಥಾಟ್ ಇಟ್ ನಿಮ್ದು ಸ್ವಲ್ಪ ಹೆದರಿಕೆ ಸ್ವಭಾವನಾ ಈ ಫಿಲಮ್ ಅಲ್ಲಿ ಆ ಥರ ಇಲ್ವಾ ಓಕೆ ಬಿಕಾಸ್ ಒಂದು ಹಾಡಲ್ಲಿ ಒಂದು ಶಾರ್ಟ್ ಅಲ್ಲಿ ನೀವು ಮೇಲೆ ಮಲಗಿರ್ತೀರಿ ಇವ್ರು ಕೆಳಗೆ ಮಲಗಿರ್ತಾರೆ ಅಂಡ್ ದೆನ್ ದಿ ಕೆಮಿಸ್ಟ್ರಿ ದೇರ್ ಆ ಹಾಡಲ್ಲಿ ಇನ್ನೂ ಮೇ ಬಿ ಆ ಬಾಂಡ್ ಬೆಳೀತಾ ಇದೆಯಾ ಆ ಥರದ್ದೇನೋ ಸೊ ಯಾ ಇಟ್ಸ್ ಲೈಕ್ ದಟ್ ಯೆಟ್ ಟು ಬಿಲ್ಡ್ ಥರ ಸೊ ನನ್ನ ಪೋರ್ಷನ್ಸ್ ಕಂಪ್ಲೀಟಾಗಿ ಫನ್ ಆಗಿ ಹೋಗುತ್ತೆ ಸೊ ನಂಗೆ ಅದು ಇಷ್ಟ ಆಯಿತು ದ ಬ್ಲೆಂಡ್ ಆಫ್ ಹೌ ಒಂದು ಫನ್ ಕೂಡ ಇದೆ ದಸ್ ಆಲ್ಸೋ ಸೀರಿಯಸ್ ಕಂಟೆಂಟ್ ಇನ್ ದ ಸಿನಿಮಾ ಸೊ ದಟ್ಸ್ ವೈ ಐ ಥಾಟ್ ಚೆನ್ನಾಗಾಗತ್ತೆ ಈ ಸಿನಿಮಾ ಅಂತ ಓಕೆ ನಾನು ಅದನ್ನು ಕೇಳಿದೆ ಈ ಹೀರೋಯಿನ್ ಅವ್ರಿಗೆ ನೀವೇನು ಪಾತ್ರವನ್ನು ಕೊಟ್ಟಿದ್ದೀರಾ ಹೇಳಿ ನನಗೆ ಬರೀ ಬಂದು ಹೋಗ್ಬಿಡ್ತಾರಾ ಅಥವಾ ಕೊನೆ ತನಕ ಇರ್ತಾರೆ ಇಲ್ಲ ಸರ್ ಅವರಿಬ್ಬರು ಕೊನೆ ತನಕ ಇರ್ತಾರೆ ಆ್ಯಂಡ್ ದೇ ಹ್ಯಾವ್ ಅ ರೋಲ್ ಟು ಪ್ಲೇ ಇನ್ ದಿ ಬ್ರೇಕಿಂಗ್ ಡೌನ್ ಆಫ್ ದಿಸ್ ಕ್ರೈಮ್ ಅಂತ ಸೂಪರ್ ಈಗ 6 ವರ್ಷ ಆಯಿತು ಒಂದಿಷ್ಟು ಚಿತ್ರಗಳನ್ನು ಮಾಡಿದ್ದೀರಾ ಸುನಿ ಅವ್ರ ಜೊತೆ ಮಾಡಿದ್ದೀರಿ ಜೈತಿ ಅವ್ರ ಜೊತೆ ಮಾಡಿದ್ದೀರಿ ಸ್ವಲ್ಪ ಮಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಸ್ಟೋರಿ ಹೇಳಿದಾಗ ಈ ರೀತಿಯ ಒಂದು ಪಾತ್ರವನ್ನು ಹೇಳಿದಾಗ ನಿಮ್ಮ ಫಸ್ಟ್ ಥಾಟ್ ಏನಿರುತ್ತೆ ನಿಮ್ಮ ಪಾತ್ರದ ಒಳಗಡೆ ಹೋಗ್ಬಿಡುತ್ತಾ ಓಕೆ ಈ ಪಾತ್ರವನ್ನು ಹೇಗೆ ಪರ್ಫಾರ್ಮ್ ಮಾಡಬೇಕು ಈ ಪಾತ್ರದಲ್ಲಿ ಏನು ನನಗೆ ಕಷ್ಟ ಆಗ್ಬೋದು ಈ ಥರ ಥಾಟ್ಸ್ ಬರುತ್ತಾ ಖಂಡಿತ ಫಸ್ಟು ಆ ಪಾತ್ರದಲ್ಲಿ ನಾವು ಹೆಂಗೆ ನಿಭಾಯಿಸ್ಬೋದು ಏನು ಮಾಡ್ಬೋದು ಏನೇನು ಚೇಂಜ್ ಓವರ್ ಕೊಡ್ಬೋದು ಲೈಕ್ ಯೂಶಲ್ ಬೇರೆ ಯಾವ ಥರ ಮಾಡಿದ್ದಾರೆ ಅದೆಲ್ಲ ನೋಡ್ಬೇಕಾಗ್ತದೆ ಸರಿ ನಾವು ಒಂಚೂರು ಏನೋ ಕಾಪಿ ಮಾಡೋದು ಬೇರೆ ಥರ ಆಗ್ಬಿಡುತ್ತಲ್ಲ ಸೊ ಅದನ್ನೊಂದು ಒಂದು ಯೋಚನೆ ಮಾಡ್ತೀವಿ ಅದ್ರ ಜೊತೆಗೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾರೆ ಅದು ಕಪ್ ಜೊತೆಗೆ ಕತೆ ಹಂಗಿರೋದ್ರಿಂದ ಯಾವ ಥರ ಹೆಂಗಪ್ಪ ನೀವು ಅದೊಂದು ಸಿಕ್ಕಾಪಟ್ಟೆ ಡೈಲಾಮಲ್ಲೇ ಇರ್ತಿದ್ವಿ ಸೊ ಆಮೇಲೆ ಒಂದಷ್ಟು ನೀಟಾಗಿ ಕಂಪ್ಲೀಟ್ ನರೇಷನ್ ತೊಗೊಂಡ್ಮೇಲೆ ಓಕೆ ಇಲ್ಲ ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಇದು ಹಿಂಗೆ ಇರಬೇಕು ಈ ಪೋರ್ಷನ್ ಬಂದಾಗ ನಾನು ಹಿಂಗಿದೆ ಚಂದ ಈ ಪೋರ್ಷನ್ ಬಂದಾಗ ಸೊ ಅದು ಫಿಕ್ಸ್ ಆಗಿಬಿಡ್ತೀವಿ ಸರ್ ಇವರು ರಘು ಅವರು ಹೇಳ್ತಾ ಇದ್ರು ದಟ್ ಇಲ್ಲ ನಾವು ಧನ್ವೀರ್ ಅವ್ರಿಗೆ ಹೆಚ್ಚೆಚ್ಚು ಫೀಡ್ ಮಾಡಿದಷ್ಟು ಪಾತ್ರದ ಬಗ್ಗೆ ಅವ್ರ ಪರ್ಫಾರ್ಮೆನ್ಸ್ ಅಷ್ಟಷ್ಟು ಚೆನ್ನಾಗಿ ಹೌದು ನಾನು ಅಂದರೆ ಈ ಸೀನ್ ಮಾಡೋಕೆ ಹೋಗ್ತೀನಿ ಮುಂಚೆ ಸರ್ 2 ಸತಿ ನಾನು ಕೇಳ್ತಾ ಇದ್ದೆ ಆ ಸೀನ್ನೇ ನನ್ಗೇನು ಬರುತ್ತಲ್ಲ ನೆಕ್ಸ್ಟ್ ಹೋಗಿ ಮಾಡ್ಬೇಕು ಶೂಟ್ ಮಾಡಬೇಕು ಅಂತ ಸೊ ನಾನು 2 ಟೈಮ್ಸ್ ನಂಗೆ ಒಂದ್ಸಲ ರಿಪೀಟ್ ಮಾಡಿ ಅದನ್ನ ಬಂದು ಸೊ ನಾನು ಅದು ಇನ್ನೂ ಜಾಸ್ತಿ ಇನ್ವಾಲ್ವ್ಮೆಂಟ್ ತೊಗೊಬೋದು ಅಂದರೆ ನಿಮ್ಮ ಪಾತ್ರದ ಯಾವ ಮೈಂಡ್ ಸ್ಟೇಟಲ್ಲಿ ಈ ಪ್ರೆಸೆಂಟ್ ಇವಾಗ ಏನು ಶೂಟ್ ಮಾಡ್ತೀವಲ್ಲ ಅದು ಯಾವ ಸಿಚುವೇಶನ್ ಮಾಡ್ತೀನಿ ಏನು ಒಂದು 2 ಟೈಮ್ಸ್ ನನಗೆ ಅದನ್ನು ಬ್ಯಾಕ್ ಟು ಬ್ಯಾಕ್ ಹೇಳಿ ಸೊ ನನ್ನ ತಲೆ ಕೂದು ಸೊ ಆ ಇದರಲ್ಲೇ ಫಿಕ್ಸ್ ಆಗ್ತೀನಿ ನಾನು ಅದಾದ್ಮೇಲೆ ಸ್ವಲ್ಪ ಟೈಮ್ ತೊಗೊಳ್ತೀರಾ ಒಂದು 10 to 15 minutes ತಕ್ಕಂದ ಆಮೇಲೆ ಶಾರ್ಟ್ ಡೈಲಾಗ್ಸ್ ಈಸಿನಾ ನಿಮಗೆ ಡೈಲಾಗ್ ಸ್ಪಾಟಲ್ಲಿ
ನೀವು ಆಗಲೇ ಹೇಳಿದ್ರಿ ಒಂದು ಏನೋ ಇದರ ಲೆಕ್ಕದಲ್ಲಿ ಫುಲ್ Workshop ಮಾಡೋ ಥರದ್ದು ಅಂತ. ಬಟ್ ಡೈಲಾಗ್ಸ್ ಆರ್ ಈಸಿ ಫಾರ್ ಯು ಆಸ್ ವೆಲ್? No, sir. I'm very confident about my acting than my dialogues. Okay. Andre say the dialogues, conversation dialogues are always easier and I ತಗೊಂಡ್ಬಿಡ್ಬೋದು. But dialogue ಅಂತ ಇರುತ್ತೆ ಗೊತ್ತಾ, those are little ಸ್ವಲ್ಪ I need preparations. ಸರಿ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಕಾನ್ಫಿಡೆಂಟ್ ಅಂತ ಹೇಳಿದ್ರಿ. ಈಗ ಇವ್ರು ಹೇಳಿದ್ರು ನಾನು ಡೈರೆಕ್ಟರ್ನ ಒಂದು 2 ಸಲ ಹೇಳಕ್ಕೆ ಹೇಳ್ತೀನಿ, ದೆನ್ ಐ ಮೇ ಬಿ ಗೋ ಟು ಮೈ ಝೋನ್ 10-15 minutes and then I go give the shot ಅಂತ. ನಿಮಗೆ ಹೇಗೆ ನಡೆಯುತ್ತೆ? ಸೊ ನನಗೆ and tell me what a day like a day in the set with Sanjana looks like. ನೀವು ನಿಮ್ಮ ಕ್ಯಾರವನಲ್ಲಿ ಇರ್ತೀರಿ, ಅಲ್ಲಿಗೆ ಡೈರೆಕ್ಟರ್ ಬಂದು ಹೇಳ್ತಾರೆ, ನಿಮ್ಗೆ ಸೀನ್ ರೀಡಿಂಗ್ ಕೊಡ್ತಾರಾ? ಸೊ ನನಗೆ ಐ ಯೂಶಲಿ ಟೇಕ್ ಇಟ್ ದ ಪ್ರೀವಿಯಸ್ ಡೇ. ಅಂದರೆ ನನಗೆ ಏನು ಸೀನ್ ಇದೆ, ಅಂದರೆ ಇಟ್ಸ್ ಅ ಹ್ಯಾಪಿ ಸೀನ್ ಆರ್ ಅ ಸ್ಯಾಡ್ ಒನ್, ನನಗೆ ಬೇಕು ಹಿಂದಿನ ದಿನನೇ ಫಾರ್ ಮೀ ಟು, ನನಗೆ 10-15 ಮಿನಿಟ್ಸಲ್ಲಿ ಪಟ್ಟಂತ ಆಗೋದು ಸ್ವಲ್ಪ ಕಷ್ಟ. ಸೊ ಐ ನೀಡ್ ಟು ಕಮ್ ವಿತ್ ದಟ್ ಮೈಂಡ್ ಸೆಟ್ ದಟ್ ಇಷ್ಟು ಇಂಟೆನ್ಸ್ ಇದೆ ಸೀನ್ ಇವತ್ತು. ಸೊ ನಾನು ಹಿಂದಿನ ದಿನನೇ ಇಟ್ಸ್ ಆಲ್ರೆಡಿ ಇನ್ ಮೈ ಮೈಂಡ್ ಇವತ್ತು ಈ ಥರ ಇದೆ ಅಂತ. ಸೊ ದೆನ್ ಡೈಲಾಗ್ಸ್ನ ಬೆಳಿಗ್ಗೆ ಡೈರೆಕ್ಟರ್ಸ್ ಬಂದು ಹೇಳ್ತಾರೆ. ಸಮ್ಟೈಮ್ಸ್ ಡೈಲಾಗ್ಸ್ ಆರ್ ಯೂಶ್ವಲಿ ರೆಡಿ ದ ಪ್ರೀವಿಯಸ್ ಡೇ, ಕೆಲವು ಸಲ ಅಲ್ಲೇ ಸೆಟ್ಟಲ್ಲೇ ಆನ್ ಸ್ಪಾಟ್ ಇದು ಮಾಡ್ತಾರಲ್ಲ, ಸೊ ಅವಾಗ ಬೆಳಿಗ್ಗೆ ಬಂದು ಕೊಡ್ತಾರೆ. ಸೊ ಫಾರ್ ಮೀ ಐ ಕಮ್ ವಿತ್ ದಟ್ ಏನು ಸೀನ್ ಇದೆ ಆ ಒಂದು ಇದರಲ್ಲೇ ಯೂಶಲಿ ಬರ್ತದೆ. ಸೊ ಓವರ್ ನೈಟ್ ಅದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀರಾ? ತುಂಬಾ ರಿಹರ್ಸ್ ಮಾಡಕ್ ಹೋಗಲ್ಲ, ಇಟ್ ಸ್ಪಾಯಿಲ್ಸ್ ಇಟ್ ಅಗೇನ್, ಬಟ್ ಐ ಆಮ್ ಇನ್ ದಟ್ ಮೂಡ್. ಶೋರ್. ನೀವಿಬ್ರು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಜೊತೆನೂ ಕೆಲಸ ಮಾಡಿದ್ದೀರಿ, ನ್ಯೂ ಕಮರ್ ಡೈರೆಕ್ಟರ್ಸ್ ಜೊತೆನೂ ಕೆಲಸ ಮಾಡಿದ್ದೀರಿ. ಈಗ ರಘು ಅವರು ಇದು ಅವರ ಮೊದಲನೇ ಚಿತ್ರ ನಿರ್ದೇಶಕರಾಗಿ. ಆ ಅನುಭವದಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ? ಇಲ್ಲ ಸರ್, ಅದು ಯಾವ ಥರ ಆಗುತ್ತೆ ಅಂದರೆ, ಈಗ ನಾವು ಆಲ್ರೆಡಿ ರೆಕಗ್ನೈಸ್ ಡೈರೆಕ್ಟರ್ಸ್ ಹತ್ರ ಮಾಡಿ ದೊಡ್ಡ ನಿರ್ದೇಶಕರು ಅನ್ಸ್ಕೊಂಡು ಮಾಡೋದು, ಕೆಲವೊಂದು ವಿಚಾರದಲ್ಲಿ ನಾವು ಕಲಿತೀವಿ ಸರ್ ಅವರಿಂದ. ಸೊ ಲೈಕ್ ಹಿಂಗಿರ್ಬೇಕು ಅವ್ರು ಹೇಳ್ತಾರಲ್ಲ, ಲೈಕ್ ಯೂಶಲಿ ನಾವು ನೋಡಿರ್ತೀವಿ ಅವ್ರು ಎಂತೆಂದ್ರೆ ಸ್ಟಾರ್ಸ್ಗೆ ಇದು ಮಾಡಿರ್ತಾರೆ ಎಲ್ಲ. ಅದ್ರಲ್ಲಿ ಒಂದು ಇದಾದರೆ ನಮಗೆ ಈ ಹೊಸಬ್ರಲ್ಲಿ ಬಂದಾಗ ಏನಾದರೆ ನಮಗೊಂದು ಸ್ವಲ್ಪ ಲೀನಿಯನ್ಸ್ ಸಿಗುತ್ತೆ ಸರ್. ನಾವು ಈ ಥರ ಮಾಡ್ಬೋದಾ, ಬಟ್ ಅಲ್ಲೇ ಹೆಂಗಿರುತ್ತೆ ಅಂದರೆ, ಇಲ್ಲ ಕಂಪ್ಲೀಟ್ಲಿ ಫಿಕ್ಸ್ಡ್, ಈ ಕರೆಕ್ಟ್ ಹಿಂಗೆ ಮುಂಚೂರು ಮಾಡಿಬಿಡಿ, ಜೈತ್ರ ಸರ್ದಲ್ಲೇ ಹಿಂಗೆ ಎಷ್ಟೇ ಇದ್ರ ಮೇಲೆ ಹೋಗಂಗಿಲ್ಲ, ಬೌಂಡ್ರಿ ಅವ್ರದ್ದು. ಇಲ್ಲ ನನಗೆ ನೀವು ಎಷ್ಟು ಬೇಕಾದ್ರೂ ಮಾಡಿ ಸರ್, ನನ್ಗೆ ಏನು ಇದು ಬೇಕೋ ಅದು ತೊಗೊತೀನಿ. ಸೊ ಅದೊಂದು ಲೀನಿಯನ್ಸ್ ಸಿಗುತ್ತೆ ನನ್ನ. ಬಟ್ ಆನ್ ದ ವೇ ಆಫ್ ಟೆಲ್ಲಿಂಗು ಬೇರೆ ಥರ ಇರುತ್ತೆ. ಸೊ ಅಲ್ಲಿ ಅವ್ರದ್ದೇ ಬೇರೆ ಡಿಫ್ರೆಂಟ್ ಇರುತ್ತೆ. ಸೊ ಆ ಥರ. ಆ್ಯಂಡ್ ಮೋರ್ ಸೊ ಫ್ರಮ್ ಅ ಹೀರೋ ಸ್ಟ್ಯಾಂಡ್ ಪಾಯಿಂಟ್, ಈ ರೀತಿಯ ಒಂದು ಫಸ್ಟ್ ಟೈಮ್ ಡೈರೆಕ್ಟರ್ಗೆ ನಾಯಕ ನಟ ಯಾವ ರೀತಿಯ ಒಂದು ಸಪೋರ್ಟನ್ನು ಮಾಡಬೇಕಾಗಿ ಬರುತ್ತೆ? ಖಂಡಿತ ತುಂಬ ಸಪೋರ್ಟ್ ಇರಬೇಕಾಗುತ್ತೆ. ಯಾಕಂದರೆ ಪಾಪ ಅವರು ಹೊಸಬ್ರಾಗಿರೋದ ಸರ್. ಸೊ ದೇ ಶುಡ್ ಬಿ ಅ ಟೀಮ್ ವರ್ಕ್ ಥರ ಇರಬೇಕಿದೆ. ಯಾವತ್ತು ಒಬ್ಬರ ಮೇಲೆ ಭಾರ ಹಾಕಿ ಬಿಟ್ಬಿಟ್ರೆ ಅದೇನೂ ಆಗಲ್ಲ. ಪಾಪ ಅವ್ರದ್ದೇನೋ ಒಂದು ಕನಸಿರುತ್ತೆ, ಜೊತೆಗೆ ನಾವು ಆ ಪಾತ್ರಕ್ಕೆ ನಾವು ನಿಂತಿರ್ತೀವಿ. ಸೊ ಕಂಪ್ಲೀಟ್ ಅದು ಔಟ್ಪುಟ್ ಬಂದು ಅದು ಜನಕ್ಕೆ ತಲುಪೋವರೆಗೂ ನಾವು ಅವ್ರ ಬ್ಯಾಕ್ ಸಪೋರ್ಟಾಗಿ ನಿಂತಿರೋನೇ ಚಂದ ಅದು. ಪ್ಲಸ್ ಆಲ್ಸೋ ಇದು ಸರಿ ತಪ್ಪು ಅನ್ನೋದಕ್ಕಿಂತ ನಮ್ಮ ಇಂಡಸ್ಟ್ರಿ ಇಸ್ ಅ ಹೀರೋ ಡ್ರಿವನ್ ಬಿಸ್ನೆಸ್. ಸೊ ಹಾಗಾಗಿ ಹೀರೋ ಸಪೋರ್ಟ್ ಕೂಡ ಟ್ರೂ ಸರ್, ಅದು ಸತ್ಯ. ಅವ್ರಿಗೆ ಬೇಕಾಗಿರುತ್ತೆ. ನನಗೆ ಇದು ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನನಗೆ ತಾಳ್ಮೆ ಕಮ್ಮಿ, ಬಿಕಾಸ್ ಈ ಥರ ಒಂದು ಡೈಲಾಗ್ ನಿಮಗೆ ಫಸ್ಟ್ ಈ ಡೈಲಾಗ್ ಇದೆ ಅಂತ ಹೇಳಿದಾಗ ರಿಯಾಕ್ಷನ್ ಖುಷಿ ಆಯ್ತು ನನಗೆ. ನನಗೆ ಅದು ನಾನು ಚಾಮುಂಡೇಶ್ವರಿ ಜಾಸ್ತಿ ಇಷ್ಟಪಡೋದಿಲ್ಲ ಸರ್. ಬಿಡಪ್ಪ ಇದು ಕರೆಕ್ಟಾಗಿ ಆಯ್ತು, ಇಲ್ಲೂ ಬಂದವಳು ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ನಾನು ಹೇಳಿದ್ದು. ಆ್ಯಂಡ್ ಇನ್ನೊಂದು ನನಗೆ ಯಾವಾಗಲೂ ಈ ಮೊನ್ನೆ ಕೂಡ ಯಾರ ಥರ ಮಾತಾಡ್ತಾ ಇದ್ವಿ, ಕೆಲವು ನಟರು ಅಂದರೆ ಕೆಲವು ನಟರು ಮಾಡಿದ್ರೆ ಮಾತ್ರ ಸರಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಅಪ್ಪು ಅನ್ನೋ ಒಂದು ಚಿತ್ರದ ಒಂದು ಇದು ಕೂಡ ಬಂತು. ಆ ಅಪ್ಪು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರೇ ಮಾಡಬೇಕು, ಬೇರೆ ಯಾರನ್ನೇ ಹಾಕಿದ್ರು ಅಲ್ಲಿ ಸರಿ ಹೋಗಲ್ಲ ಅಂತ. ಹಾಗೆ ನನಗೆ ಯಾವಾಗಲೂ ಅನ್ಸೋದು, ಈಗ ನಾವು ಆ ಪಂಚ್ ಡೈಲಾಗ್ ಹೊಡೆದ್ರೆ ಅದು ವರ್ಕ್ ಆಗೋದೇ ಇಲ್ಲ. ಸೊ ವಾಟ್ ಗೋಸ್ ಅಂದರೆ ಅದಕ್ಕೇನು ಕಾನ್ಫಿಡೆನ್ಸ್ ಬೇಕಾ ಮುಖ್ಯವಾಗಿ ಒಂದು ಪಂಚ್ ಡೈಲಾಗನ್ನು ಕನ್ವಿನ್ಸಿಂಗ್ ಆಗಿ ಹೇಳೋದಕ್ಕೆ? ಆಫ್ಕೋರ್ಸ್ ಕಾನ್ಫಿಡೆನ್ಸು ಬೇಕಾಗುತ್ತೆ. ಜೊತೆಗೆ ಏನಂತಂದರೆ ಅದು ಕನೆಕ್ಟ್ ಆಗೋ ರೀತಿ ನಾವು ಇರಬೇಕಲ್ವ ಸರ್. ಮೇಯ್ನು ನಾವು ನಮ್ಮ ಕ್ಯಾರೆಕ್ಟರ್ಗಳೇ ನಾವು ಕನೆಕ್ಟ್ ಆಗೋ ರೀತಿ ಹಂಗಿದ್ರೆ ಬೇಗ ನಾವು ಹೇಳೋದನ್ನ ತಗೋತಾರೆ ಜನ. ಸೊ ನಾವೀಗ ಯಾರೋ ಕೈಲಿ ಓಡಿಸ್ಬಿಟ್ಟು ಆ ಡೈಲಾಗ್ ಹೇಳ್ತಾರೆ, ಇವ್ನು ಏನಕ್ಕೆ ಬೇಕಿದ್ದು ಅಂತ ಬೈತಾರೆ. ಸೊ ಆ ಥರ ನನಗೆ ಇದನ್ನು ನಾನು ಇಬ್ಬರು ಮೂರು ಹೀರೋಸ್ ಹತ್ರ ಕೇಳಿದ್ದೀನಿ. ಈ ಮಾಸ್ ಹೀರೋ ಅಂತ ಇರ್ತಾರಲ್ಲ, ಮಾಸ್ ಹೀರೋ ಅಂದ್ರೆ ಏನು, ಮಾಸಸ್, ಹೆಚ್ಚು ಜನ ಅವರನ್ನು ಇಷ್ಟಪಡ್ತಾರೆ ಅಂತ. ಬಟ್ ನೀವು ಐ ಥಿಂಕ್ ಯು ಆಲ್ಸೋ ಮೆನ್ಷನ್ ದಟ್ ಇದಕ್ಕೆ ಬರೀ ಆನ್ ಸ್ಕ್ರೀನ್ ಅಲ್ಲ, ಆಫ್ ಸ್ಕ್ರೀನ್ ಅಲ್ಲ ವ್ಯಕ್ತಿ ಹೇಗಿರ್ತಾನೆ ಅನ್ನೋದು ಮುಖ್ಯ ಆಗುತ್ತೆ.
ಅಲ್ಲಿ ಕನೆಕ್ಟ್ ಆದರೆ ಸರ್ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ. ಬಿಕಾಸ್ ನನಗೆ ಎಷ್ಟೋ ಸಲ ಅದೇ ಅನ್ಸುತ್ತೆ, ಇನ್ ಯುವರ್ ಕೇಸ್ ಮೇ ಬಿ ಪುನೀತ್ ರಾಜ್ಕುಮಾರ್. ಈಗ ಪುನೀತ್ ರಾಜ್ಕುಮಾರ್ ಅವರ ಅಕಸ್ಮಾತ್ ಸ್ಕ್ರೀನ್ ಮೇಲೆ ಹತ್ತರೆ ನಿಮ್ಗಳು ಬಂದ್ಬಿಡುತ್ತೆ ಅಲ್ವಾ, ಅದಿಟ್ಸ್ ಮ್ಯಾಜಿಕಲ್ ಆ ಒಂದು ರೀತಿಯಲ್ಲಿ. ಅಪಾರ್ಟ್ ಫ್ರಮ್ ಸ್ಕ್ರೀನ್ ಆಲ್ಸೋ ಆ ವ್ಯಕ್ತಿಗಳನ್ನ ಇಷ್ಟಪಡ್ತಾರಲ್ಲ ಸರ್, ಹೌದು, ಅವಾಗಲೇ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ನನಗೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟರು ಒಬ್ಬರು ಹೀರೋ. ಈಗ ನೀವು ಧೋನಿಯನ್ನು MS ಧೋನಿ ತಗೊಳ್ಳಿ ಅಥವಾ ನರೇಂದ್ರ ಮೋದಿ ಅವರನ್ನ ತಗೊಳ್ಳಿ, ಅವರು ಕೂಡ ಮಾಸ್ ಹೀರೋಸೆ. ಹೌದು, ನಿಜ ಅಲ್ವಾ, ನಿಜ ನಿಜ ನಿಜ. ಮಾಸ್ಗೆ ಯಾರನ್ನು ನೋಡಿದಾಗ ಏನೋ ಒಂದು ಮಿಡಿಯತ್ತಲ್ಲ, ಅವರೇ ಮಾಸ್ ಹೀರೋ ಅಂತ. ಹೌದು, ಲವ್ಲಿ. ಆ್ಯಂಡ್ ದಟ್ಸ್ ದಿ ಪೊಟೆನ್ಷಿಯಲ್ ಆಫ್ ದಿಸ್ ಬ್ಯೂಟಿಫುಲ್ ಪ್ರೊಫೆಷನ್ ಅಲ್ಲ. ಸತ್ಯ. ನಿಮ್ಮ ಪಾತ್ರದ ಬಗ್ಗೆ ಸಾಕಷ್ಟು ಗ್ಲಿಮ್ಸ್ ಬಂತು, ಹಾಡು ಬಂತು, ನಿಮ್ಮಿಬ್ಬರ ಪಾತ್ರದ ಬಗ್ಗೆ ಹಾಡೆಲ್ಲ ಬಂತು. ನಿಮಗೆ ಇದು ಓಡುತ್ತಾ ತಲೆಯಲ್ಲಿ ಅಂತ, ಎಲ್ಲ ಬಿಲ್ಡಪ್ಪು ಆ ಆಂಟಗನಿಸ್ಟ್ ಕಡೆಗೆ ಹೋಗ್ತಾ ಇದೆ, ಕೊನೆಯಲ್ಲಿ ವಾಟ್ ಇಫ್ ಅವರು ಎಲ್ಲ ಲಾರೆಲ್ಸ್ ಎಲ್ಲ ಅಪ್ಲಾಸನ್ನು ಅವ್ರು ತೊಗೊಂಡು ಹೋಗ್ಬಿಡ್ತಾರ ಅಂತ. ಸರ್ ನಾನು ಇವತ್ತವರೆಗೂ ಅದ್ರ ಯೋಚನೆ ಮಾಡಲ್ಲ. ಯಾಕಂದ್ರೆ ಆ ಪಾತ್ರಗಳಿಗೆ ಏನೇನು ವೇಟೇಜ್ ಸಿಗುತ್ತೆ ಅದು ಚಿಕ್ಕರೇನೆ ಆ ಕತೆಗೆ ಇದು ಸರ್ ಗೌರವ. ಇಲ್ಲಿ ಅದೇನೋ ಕತೆ ಚೆನ್ನಾಗಿ ಹೋಗೋ ಟೈಮಲ್ಲಿ ಇಲ್ಲ ಅವನು ಜಾಸ್ತಿ ಆಯಿತು ನನಗೆ ಕಮ್ಮಿ ಆಯಿತು ಅದನ್ನ ಒಂಚೂರು ನಾವು ಕೈ ಇಟ್ವಿ ಅಂದರೆ ಆ ಕತೆನ ಮಾಡೋ ಬದಲು ಸುಮ್ಮನಿದ್ರೆ ಒಳ್ಳೇದು. ಯಾಕಂದ್ರೆ ಆ ಕತೆಗಳು ಹೆಂಗಿರುತ್ತೋ ಆ ಕ್ಯಾರೆಕ್ಟರ್ಗೆ ಯಾವ್ದು ಕ್ಯಾರೆಕ್ಟರ್ ವೇಟೇಜ್ ಸಿಗಲಿ ಸರ್, ಆ ಕತೆ ಚೆನ್ನಾಗಿತ್ತಾ ಆ ಕ್ಯಾರೆಕ್ಟರ್ಗೆ ಸಿಗ್ಬೇಕಾದ ತೂಕ ಸಿಕ್ಕಿದ್ರೆ ಸರಿ. ನಾವು ಅದಕ್ಕೇನೋ ಒಂಚೂರು ಕಡ್ಡಿ ಆಡ್ಸೋಕೆ ಹೋಗ್ತೀವಿ, ಮುಗ್ದೋಯ್ತು ಆ ಕತೆಗೆ ಅಲ್ಲೇ ಮುಗ್ದೋಯ್ತು ಅಂದರೆ. ಸೊ ಆ ಥರದ್ದು ಯಾವತ್ತೂ ಇರಲೂಬಾರ್ದು ಸರ್. ಪ್ಲಸ್ ಆಲ್ಸೋ ನಿಮಗೆ ಯಾಕೊಂದು ಸೆಕ್ಯೂರಿಟಿ ಇರಲೇಬೇಕು ಅಂದರೆ, ಇದು ಕರ್ನಾಟಕ ಶೋಕದ ಧನ್ವೀರ್ ಅವರ ಫಿಲಮ್. ಸೊ ಫಿಲಮ್ ಗೆದ್ರೆ ಧನ್ವೀರ್ ಅವರೇ ಗೆಲ್ಲೋದು. ಸತ್ಯ ಸತ್ಯ ಅಂತ. ಹೌದು, ಕತೆ ಗೆದ್ರೆ ಸಿನಿಮಾ ಗೆದ್ರೆ ಅವ್ರ ಹೀರೋ ಗೆದ್ದಂಗೆಲ್ಲ. ಸೂಪರ್ ಸೂಪರ್. ನೀವು ಆ್ಯಕ್ಚುಲಿ ನಾನು ಇವತ್ತು ವಿಕಿಪೀಡಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಗೊತ್ತಾಯಿತು, ನೀವು ಒಂದು ತೆಲುಗು ಚಿತ್ರವನ್ನು ಕೂಡ ಮಾಡಿದ್ದೀರಿ. ಹೌದು, ಅಲ್ಲಿ ಸುಮಾರು ಫೇಕ್ ಇದೆ ಸರ್, ನಂಬಕೋಬೇಡಿ, ಚೇಂಜ್ ಮಾಡಿಸೋರೆ. ಹೌದಾ? ವಿಕಿಪೀಡಿಯಾ ಅಲ್ಲ, ಅದಕ್ಕೆ ನಾನು ಪೋಸ್ಟರ್ ಹೋಗಿ ನೋಡಿದೆ, ಕಿರಣ್ ಅಬ್ಬವರಂ ಅಂತಿತ್ತು, ಪೋಸ್ಟರ್ ಹೋಗಿ ನೋಡಿದೆ. ಇದು ಪ್ರತಿಯೊಂದು ಇಂಡಸ್ಟ್ರಿಗೂ ಡಿಫ್ರೆನ್ಸಸ್ ಇರುತ್ತೆ ಸಣ್ಣ ಪುಟ್ಟು, ಬಟ್ ಇಸ್ ದೇರ್ ಎನಿ ಫಂಡಮೆಂಟಲ್ ಡಿಫ್ರೆನ್ಸ್? ನೋ ಸರ್, ಐ ಡೋಂಟ್ ಥಿಂಕ್ ಸೊ. ಅಂದರೆ ನನಗೆ ಜೆನ್ಯೂನ್ಲಿ ಲ್ಯಾಂಗ್ವೇಜ್ ಎರಡು ಡಿಫ್ರೆಂಟ್ ಆಗಿದ್ದಿದ್ದು ಬಿಟ್ಟರೆ, ಕನ್ನಡದಲ್ಲಿ ನಂಗೆ ಡೈಲಾಗ್ಸ್ ಸ್ವಲ್ಪ ಈಸಿಯರ್ ಅನ್ಸೋದು. ಅಲ್ಲಿ ಕಲಿಯೋಕ್ಕೆ ಮುಂಚೆ ಪ್ರಿಪ್ರೇಷನ್ ಸ್ವಲ್ಪ ಇನ್ನೂ ಇದು ಮಾಡ್ತಾ ಇದ್ದೆ, ಬಿಕಾಸ್ ಎಮೋಷನ್ಸು ಬರಬೇಕು, ಡೈಲಾಗ್ಸು ಕರೆಕ್ಟಾಗಿ ಬರಬೇಕು ಅನ್ನೋ ಪ್ರಿಪ್ರೇಷನ್ಸ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಿದ್ದೆ. ಬಿಟ್ಟರೆ ಇನ್ ಟರ್ಮ್ಸ್ ಆಫ್ ವರ್ಕ್ ಅಥವಾ ಎನಿಥಿಂಗ್ ಎಲ್ಸ್ ಇಟ್ ವಾಸ್ ದ ಸೇಮ್ ಅನಿಸ್ತು ನನಗೆ. ಓಕೆ, ಅದು ಹೈದರಾಬಾದಲ್ಲಿ ಶೂಟ್ ಆಗಿದೆ. ಹೈದರಾಬಾದಲ್ಲಿ ಶೂಟ್. ಅವ್ರು ಯಾವ ಫಿಲ್ಮ್ ನೋಡಿದ್ರಂತೆ ನಿಮ್ಮದು? ಹೌ ಡಿಡ್ ದಿಸ್ ಆಫರ್? ಆವಾಗ ಸಲಗ ಆಗಿತ್ತು ಸರ್ ಇಲ್ಲಿ. ಸೊ ರೈಟ್ ಆಫ್ಟರ್ ಸಲಗ ಐ ಗಾಟ್ ಅ ಕಾಲ್. ಸಿ ದಟ್ಸ್ ದಿ ಅದರ್ ಬೆನಿಫಿಟ್ ಅನ್ನೋದಕ್ಕಿಂತ ಹೀರೋಯಿನ್ ಆಗಿರೋದ್ರಲ್ಲಿ ಅದೊಂದು ಅಡ್ವಾಂಟೇಜ್, ವಿಚ್ ಇಸ್ ಹೀರೋ ಬೇರೆ ಬೇರೆ ಲ್ಯಾಂಗ್ವೇಜಸ್ಗೆ ಸ್ಪ್ರೆಡ್ ಔಟ್ ಬ್ರಾಂಚ್ ಔಟ್ ಆಗೋಕ್ಕಿಂತ ಮುಂಚೆ ಹೀರೋಯಿನ್ಸ್ ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ಒನ್ ಗುಡ್ ಫಿಲ್ಮ್ ವಿಲ್ ಬ್ರಿಂಗ್ ಇನ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಅಂತ. ಓಕೆ, ಸೂಪರ್. ನಾವು ಆಫ್ ಕ್ಯಾಮ್ರಾ ಮಾತಾಡಬೇಕಾದ್ರೆ ಇದನ್ನು ಹೇಳಿದ್ರಿ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ಬಿಡ್ತೀನಿ. ದಟ್ ವಿಲ್ ಬಿ ದ ಫೈನಲ್ ಕ್ವೆಶ್ಚನ್. ಅವ್ರಿಗೂ ಕೇಳ್ತೀನಿ ಅದನ್ನು. ಡ್ವೇನ್ ಜಾನ್ಸನ್ ಅವ್ರ ಬಗ್ಗೆ ನೀವು ಹೇಳಿದ್ರಿ, ರಾಕ್ ಬಗ್ಗೆ. ನಾವು ಮಾಸ್ ಹೀರೋ ಬಗ್ಗೆ ಮಾತಾಡ್ತಾ ಇದ್ವಿ, ಚೈಲ್ಡ್ಹುಡ್ಡಲ್ಲಿ ಯಾರು ನಮಗೆ ಇಂಪ್ರೆಸ್ ಮಾಡಿರ್ತಾರೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಡ್ವೇನ್ ಜಾನ್ಸನ್ ಅವರ ಬದುಕಿನಿಂದ, ಅವರ ಕೆರಿಯರಿಂದ ನೀವು ಕಲ್ತ್ಕೊಳ್ಳೋ ಒಂದು ಪಾಠ? ಏನು ಇಲ್ದಾಗಲೂ ಎಲ್ಲ ಇದ್ದಾಗಲೂ ಮನುಷ್ಯ ಒಂದೇ ರೀತಿ ಇರಬೇಕು ಸರ್. ಅವನು ಇಲ್ದಾಗ ಏನು ಇಲ್ದಿಲ್ವಲ್ಲ, ಭಗವಂತ ಏನು ಕೊಟ್ಟಾಗ ಅವ್ನು ಎಲ್ಲ ಕೊಟ್ಟಾಗ ಅವನ ಹತ್ರ ಇಲ್ದಾಗ ಸಿಚುವೇಶನ್ ಇದ್ದ ನೋಡಿ, ಆ ಥರ ಎಷ್ಟು ಜನ ಇದ್ದಾರೋ ಅವ್ರಿಗೆ ಅವನ ಹತ್ರ ಇದ್ದಾಗ ಕೊಟ್ಬಿಡೋದು. ಅದಕ್ಕೆ ಅಂತಲೇ ದೇವ್ರು ಕೊಡ್ತಾನೆ, ಅದಕ್ಕೆ ಅಂತಲೇ ಪಾಠ ಕಲಿಸಿರ್ತಾನೆ ಆಗ್ಲಿಂದನೂ. ಸೊ ನಿನಗೆ ಎಲ್ಲ ಕೊಟ್ಟಾಗ್ಲೂ ನೀನು ಇಲ್ಲ ಎಲ್ಲ ನಂದೇ ಅಂತ ಕೂತ್ಕೊಂಡ್ರೆ ಇರೋದನ್ನು ಕಿತ್ಕೊಂಡ್ಬಿಡ್ತಾನೆ ತಿರ್ಗಾ. ಸೊ ಇದನ್ನು ಹಂಚ್ಕೊಂಡು ಬದುಕಬೇಕು ಅನ್ನೋದು. ಆ್ಯಂಡ್ ನನಗೆ ಆ ರೀತಿಯ ಲೆಜೆಂಡ್ಸ್ ಅಲ್ಲ, ನನಗೆ ಏನು ತುಂಬ ಇನ್ಸ್ಪಿರೇಷನ್ ಅನ್ಸೋದು ಅಂದರೆ, ಒಂದು ಪ್ರೊಫೆಷನಲ್ಲಿ ಆಲ್ರೆಡಿ ತಾರ್ಕಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರು. ಹೌದು ಹೌದು. ಆಮೇಲೆ ದೇ ಸ್ಟಿಲ್ ಹ್ಯಾವ್ ದಿ ಕರೇಜ್ ಟು ಸ್ವಿಚ್. ಹೌದು, ಅಲ್ಲೂ ಗೆಲ್ತಾರೆ. ಹೌದು ಹೌದು. ದಟ್ಸ್ ಯಾವಾಗ ಗೊತ್ತಾ ಸರ್, ಅದೇ ಇವಾಗ ಇರೋದನ್ನ ಕೊಟ್ಟು ಇನ್ನೊಬ್ರಿಗೆ ಹಂಚ್ಕೊಂಡು ಬದುಕಾದ್ಮೇಲೆ ಅದು ಗೆಲ್ಲಕ್ಕೆ ಸಾಧ್ಯ. ಎಲ್ಲಾನು ನನಗೆ ಬೇಕು ಅಂತ ಹೋಗಕ್ಕೆ ಹೋದ್ರೆ ಖಂಡಿತವಾಗ್ಲೂ. ಅವ್ರನ್ನ ಎಷ್ಟು ಕ್ಲೋಸ್ ಆಗಿ ಫಾಲೋ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ಅವರ ಬಾಡಿ ಬಿಲ್ಡಿಂಗ್ ಅಥವಾ ವರ್ಕೌಟ್ ರೆಜಿಮನ್ನ ಫಾಲೋ ಮಾಡಿ ಅವರ ಡಯಟ್ ಅದೆಲ್ಲ ತಿಳ್ಕೊಳ್ಳೋದು? ಇಲ್ಲ ಅಷ್ಟೆಲ್ಲ ಇಲ್ಲ ಸರ್, ಅಷ್ಟೆಲ್ಲ ಜಸ್ಟ್ ಆಸ್ ಆ ಹ್ಯೂಮನ್ ಬೀಯಿಂಗ್ ಆ ವ್ಯಕ್ತಿ ಕಷ್ಟದಿಂದ ಎಷ್ಟು ಮೇಲೆ ಚೆನ್ನಾಗಿ ಬಂದು ಹಿಂಗೆ ಬಂದ, ಎಲ್ಲಿಂದ ಇವತ್ತು ಎಲ್ಲಿಗೆ ಹೋಗಿದ್ದಾರೆ, ಹೋದ್ಮೇಲೆ ಇವತ್ತು ಏನೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರಾಗಿರ್ಬೋದು, ಇಲ್ಲ ಬ್ರಾನ್ ಜೇಮ್ಸ್ಗಳಾಗಿರ್ಬೋದು, ಆಮೇಲೆ ನಮ್ಮ ಜಾರ್ಡನ್ ಅವರೆಲ್ಲ ನೆನೆಸ್ಕೊಂಡ್ರು ಎಷ್ಟೆಷ್ಟು ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಬಂದು ಕಾಣಿಸ್ಕೊಳ್ಳೋದು. ಈ ಕೆಲವರು ಹೆಂಗಿರ್ತಾರೆ ಅನ್ಸರ್, ಈಗ ಸಡನ್ನಾಗಿ ಆಗ್ಬಿಡ್ತಾರೆ ನೋಡಿ, ದೇವ್ರು ಕೊಟ್ಟಾಗ ಎಲ್ಲಿ ನೋಡೋರು ಅವ್ರದ್ದೇ ಇರಬೇಕು, ನಾನೇ ಇರಬೇಕು ಅಂತಿರ್ಬೇಕು, ಏನು ಅಷ್ಟು ಚೆನ್ನಾಗಿದೆ. ಬಟ್ ಇವರೆಲ್ಲ ಎಂತೆಂಥ ಕೆಲಸಗಳು ಮಾಡ್ತಾರೆ, ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಇವತ್ತು ನಾವು.
ಮೊನ್ನೆ ಅದೊಂದು ಇದೆ ಡ್ವೇನ್ ಜಾನ್ಸನ್ ನೋಡ್ತಾ ಇದೆ, ಒಬ್ಬ ಫುಟ್ಬಾಲ್ ಪ್ಲೇಯರ್ ಸರ್, ತೀರಾ ಬಡತನದಿಂದ ಒಂದು ಸೌತ್ ಆಫ್ರಿಕಾನಲ್ಲಿರೋ ಬ್ರೆಜಿಲ್ ಅಂದರೆ ರಿಮೋಟ್ ಏರಿಯಾದಲ್ಲಿರೋ ಫುಟ್ಬಾಲ್ ಪ್ಲೇಯರು ಏನೇನೋ ಕಷ್ಟಪಟ್ಟು ಅವ್ರ ಸ್ವಂತ ಹೆಂಡತಿ ಮಕ್ಕಳಿಗೆ ಅವ್ನ ಮನೆಯಲ್ಲ ಗುಡಿಸ್ಲಲ್ಲಿ ಬದುಕ್ತಾ ಇರೋದು. ಕುಡಿಯೋಕ್ಕೆ ನೀರಿಲ್ಲ, ವ್ಯವಸ್ಥೆ ಇಲ್ಲ ಆ ಕಡೆ ಎಲ್ಲ, ನೈಜೀರಿಯಾ ಮೋಸ್ಟ್ ಆ ಕಡೆ ಇದರಲ್ಲಿ. ಸೊ ಅವ್ನಿಗೆ ಫುಟ್ಬಾಲ್ ಟೀಮಿಗೆ ಸೆಲೆಕ್ಟ್ ಆಗಬೇಕು, ಕಷ್ಟಪಟ್ಟು ಎಷ್ಟೋ ವರ್ಷದಿಂದ ಟೀಮಿಗೆ ಸೆಲೆಕ್ಟ್ ಆಗ್ತಾನೆ ಆ ಮನುಷ್ಯ, ಅಲ್ಲಿ ಒಂದು ಫುಟ್ಬಾಲ್ ಇದಕ್ಕೆ ಟೀಮ್ಗೆ. ಅದನ್ನು ಇದು ಡ್ವೇನ್ ಜಾನ್ಸನ್ ನೋಡಿ ಸಡನ್ನಾಗಿ ಅವ್ನಿಗೆಲ್ಲ ಒಂದು ವಿಚಾರಗಳನ್ನ ತಿಳ್ಕೊಂಡು ಎಲ್ಲ ಮಾಡಿ ಈ ಬ್ರಿಂಗ್ಸ್ ಹಿಮ್ ಟು ಅ ಪ್ಲೇಸ್, ಒಂದು ದೊಡ್ಡ ಬ್ಯೂಟಿಫುಲ್ ವಿಲ್ಲಾ ವಿತ್ ಅ ಮ್ಯಾನ್ಷನ್ ಲೈಕ್ ವಿಲ್ಲಾ ಬಂದು ಎಲ್ಲ ಮಾಡಿ ತೋರಿಸ್ತಾ ಅವನು ಇಲ್ಲೇ ಕರ್ಕೊಂಬರೋಕೋರಿ ನಮಗೆ ಇವೆಲ್ಲ ಯೋಗ್ಯತೆ ಇಲ್ಲ ಹಂಗೆ ಅಂತ ನೋಡಿದ್ರೆ ಅಲ್ಲೊಂದು ಇದಾಕಿರ್ತಾರೆ ವಾಲ್ ಫ್ರೇಮು. ಇವಾಗ ಯಾರು ಸೆಲೆಕ್ಟ್ ಆಗಿರ್ತಾನೆ ಟೀಮ್ಗೆ, ಆಯಪ್ಪ ಅವ್ನ ಮಗು ಅವ್ರ ಹೆಂಡ್ತಿ 3 ಜನ, ಇದ್ಯಾಕೆ ಇಲ್ಲಿ ಬಂತು ಅಂದರೆ ನಿನ್ನ ಮನೆ ಅಲ್ವೇನಪ್ಪ ಅದು ಅಂದರೆ ಅಲ್ಲಿ ಗಂಟ ಅವ್ನಿಗೆ ಗೊತ್ತೇ ಇಲ್ಲ ಅದು ಅವ್ನಿಗೆ ಮನೆ ಕೊಡಿಸ್ತಾನೆ ಅಂತ. ಸೊ ಅದು ನೋಡಿ ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಕೊಡ್ತಾಯಿನಿ ಅಂತ, ಕೀ ಇಡ್ತಾನೆ ಕೈಗೆ ಅಂತ ಸೀದಾ ಹೋಗ್ತಾ ಇರ್ತಾನೆ, ಒಳ್ಳೇದಾಗಿ ನೀನು ಅಂದರೆ ಅವ್ನು ಅಷ್ಟು ಕಷ್ಟನೇ ಯಾಕಂದ್ರೆ ಆ ಮನುಷ್ಯ ನೋಡಿ ಅಂತಾನಲ್ಲ ಅವನು. ಸೊ ಅದಕ್ಕೇ ಕೊಟ್ಟು ಮಾಡೋದು. ಲವ್ಲಿ. ನಿಮಗೆ ಆ ರೀತಿಯಲ್ಲಿ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇನ್ಸ್ಪೈರ್ ಮಾಡಿರೋ ಒಂದು ಪರ್ಸನಾಲಿಟಿ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ನೀವು, ಬಟ್ ಇನ್ಸ್ಪಿರೇಷನಲ್ ಪರ್ಸನಾಲಿಟಿ ಅಂತ ಯಾರಾದರೂ ಇದ್ದಾರಾ? ಸರ್ ನನಗೆ ಐ ಲುಕ್ ಅಪ್ ಟು ಪ್ರಿಯಾಂಕಾ ಚೋಪ್ರಾ ಲಾಟ್ ಲೈಕ್ ದ್ಯಾಟ್ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್ ಸರ್. ಅಂದರೆ ಅವ್ರ ವರ್ಕ್ ವೈಸ್ ಆಗಿರ್ಬೋದು ಅಥವಾ ಬೋಲ್ಡ್ ಡಿಸಿಷನ್ಸ್ ಆಗಿರ್ಬೋದು ಕರಿಯರಲ್ಲಿ. ಆ್ಯಂಡ್ ಶಿ ಟಾಕ್ಸ್ ಅ ಲಾಟ್ ಅಬೌಟ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಇಂಡಸ್ಟ್ರಿಲಿ ಹ್ಯಾಂಡಲ್ ಮಾಡೋ ಕೆಲವು ಸಿಚುವೇಶನ್ಸ್, ಅವ್ರು ಕಮ್ ಅಕ್ರಾಸ್ ಮಾಡಿರೋ ಕೆಲವು ಸಿಚುವೇಶನ್ಸ್ ಎಲ್ಲ. ಸೊ ದೋಸ್ ಥಿಂಗ್ಸ್ ದೇ ರಿಯಲಿ ಇನ್ಸ್ಪೈರ್ ಮೀ. ಆ್ಯಂಡ್ ಒಂದು ಬ್ಲ್ಯಾಕ್ ಹಾರ್ಸ್ ಅಂತ ಅವ್ರದ್ದೊಂದು ಬುಕ್ ಇದೆ. ಸೊ ಐ ಥಿಂಕ್ her, Priyanka Black Chopra. Horse. Yeah. So she's somebody I ಏನಂತಾರೆ ಅವ್ರ videos, anything about her I kind of look up to. ಶೋರ್. ಡ್ವೇನ್ ಜಾನ್ಸನ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿಯ ಒಂದು ಎಷ್ಟೋ ಆಟ್ರಿಬ್ಯೂಟ್ಸ್ ಇರೋ ಒಬ್ಬ ವ್ಯಕ್ತಿಯ ಬಗ್ಗೆ ನಿನ್ನೆ ಇದು ನೀವು ರಿಲೀಸ್ ಮಾಡಿದ್ರಲ್ಲ ಆ್ಯಕ್ಷನ್ ಟೀಸರ್ ಅಂತ, ಅದರಲ್ಲಿ ಆಬ್ವಿಯಸ್ಲಿ ಸ್ಟಾರ್ಟಿಂಗಲ್ಲಿ ಒಂದು ನೋಟ್ ಇದೆ. ಬರೆದವ್ರು ಯಾರು ಅದನ್ನು? ಓಕೆ. ಅವ್ರು ಯಾಕೆ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್? ಸರ್ ಇಲ್ಲ, ನಮಗೆ ಇಂಡಸ್ಟ್ರಿಗೆ ಸರ್ ಅವಾಗ ನಾವು ಹೊಸಬ್ರಾಗಿ ಬಂದಾಗ ಇಂಡಸ್ಟ್ರಿಗೆ ಯಾರಾದರೂ ಒಬ್ಬರು ನಮ್ಮ ಬೆನ್ನೆಲ್ಲ ಬೇಕೇ ಬೇಕು ಸರ್. ಯಾಕಂದರೆ ಇಲ್ಲಿ ಬಂದಾಗ ಸರ್ ದೊಡ್ಡ ಸಮುದ್ರ ಥರ ನಮಗೆ ಯಾರಾದ್ರೂ ಒಂದು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡಾಗ ಅವತ್ತು ಆ ವ್ಯಕ್ತಿ ನಮಗೆ ಏನೂ ಕೇಳಿದೆ ಕೇಳಿದೆ ಅವತ್ತು ನಾವು ಹೊಸಬ್ರು ನಡಿ ಯಾಕೆ ಬರ್ತೀನಿ ಅವತ್ತು ಹೇಳ್ಬೋದಿತ್ತು, ಇಲ್ಲ ಟೈಮ್ ಬಿಸಿ ಇದ್ದೀನಿ ಅದು ಇದು ಏನೋ ಒಂದು ರೀಸನ್ ಕೊಡ್ಬೋದಿತ್ತು. ಬಟ್ 1 ಸೆಕೆಂಡ್ ಯೋಚನೆ ಮಾಡಿದೆ, ಏನೂ ಮಾಡಿದೆ. ಅವತ್ತೇ ನಮಗೆ ಫಸ್ಟ್ ಭೇಟಿ ಅವ್ರನ್ನ ಒಬ್ಬರು ಸ್ಟಾರಾಗಿ ಮೀಟ್ ಮಾಡಿದೆ. ಅವತ್ತೇ ನಮ್ಮ ಫಸ್ಟ್ ಭೇಟಿ ನಮಗೂ ಸುನಿ ಸರ್ಗೆ. ಟೈಮ್ ಹೇಳಮ್ಮ, ಜಾಗ ಹೇಳಮ್ಮ, ಬರ್ತೀನಿ ನಡಿಯಮ್ಮ, ಅಷ್ಟೇ ಮಾತಾಡೋರು ಹೊರತು ಅವತ್ತಿನ ವ್ಯಕ್ತಿ ನಮ್ಗೆ ಇಷ್ಟ ಆಗೋದು. ಅವತ್ತಿನ ನಿಂತ್ಕೊಂಡವ್ರು ಇವತ್ತಿನವರೆಗೂ ಸರ್ ಪ್ರತಿಯೊಂದು ಹೆಜ್ಜೆಲೂ ಸಪೋರ್ಟಿವ್ ನಿಂತ್ಕೊಂಬಂದಿಲ್ಲ. ಸೊ ಇವಾಗ ಮನುಷ್ಯನ ಕಷ್ಟ ಇರ್ಬೋದೇನೋ, ಏನೋ ಬ್ಯಾಡ್ ಟೈಮ್ ಅಷ್ಟೇ, ಪಾಸ್ ಆಗೇ ಆಗುತ್ತೆ ಹಂಗಂತ ನಾವು ಕೈ ಬಿಟ್ಬಿಡೋದು ತಪ್ಪಾಗ್ಬಿಡ್ತಲ್ಲ ಸರ್. ಇಷ್ಟು ದಿನ ನಮಗೆ ಅವ್ರು ಹಿಂದೆ ಎತ್ಕೊಂಡು ಎಲ್ಲರೂ ಪ್ರತಿಯೊಂದು ತಿದ್ಕೊಂಡು ಒಳ್ಳೇದಾದರೆ ಒಳ್ಳೇದು, ಕೆಟ್ಟದ್ದು ಬೇಕು. ಸಡನ್ನಾಗಿ ಅವ್ರಿಗೇನೋ ಕೆಟ್ಟದ್ದು ನಾವು ಹಿಂದೆ ಸರ್ಬಿಟ್ಟು ತುಂಬ ತಪ್ಪಾಗುತ್ತಲ್ವ. ಅವ್ರ ಋಣ ಅಂದರೆ ಯಾವತ್ತೂ ತೀರ್ಸೋಕ್ಕಲ್ಲ, ಅದು ಸೆಕೆಂಡ್ ಸರ್. ಬಟ್ ಇದಕ್ಕೆ ನಮ್ಮದು ಕರ್ತವ್ಯ ಸರ್, ಅವ್ರ ಜೊತೆ ಇದ್ದ ಮೇಲೆ ಅವ್ರ ಜೊತೆ ನಾವು ಒಂದು ತುತ್ತು ಅನ್ನ ತಿಂದ ಮೇಲೂ ಅದಕ್ಕೆ ಸಾಯೋವರೆಗೂ ನಾವು ಆ ಋಣಿಯಾಗಿರ್ಬೇಕು. ದಟ್ ಇಸ್ ವಾಟ್ ನಂದು ಸರ್. ಅದು ಸೂಪರ್. ಥ್ಯಾಂಕ್ ಯು ಸೊ ಮಚ್. ಫೆಬ್ 27ನೇ ತಾರೀಕು ಹಯಗ್ರೀವ ರಿಲೀಸ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಅದನ್ನು ಕೇಳಿದೆ ರಘು ಅವರನ್ನು, ಈ ಇಂಗ್ಲೀಷಲ್ಲಿ 2 R ಹಾಕಿದ್ದೀರಾ ಹಯಗ್ರೀವಾಗೆ ಏನದು? ಇಲ್ಲ ಸರ್, ಅದು ಧನ್ವೀರ್ ಅವರಲ್ಲೂ ಇದೆ ನೋಡಿ, ಅದು ರೈಸಿಂಗ್ ಸ್ಟಾರ್ ಹೇಳಿದ್ರು, ಆ ಥರ ಒಂದು ಅರ್ಥ. ನಾನು ಹೇಳಿಲ್ಲ ಸರ್, ಇವ್ರು ಪ್ರೊಡ್ಯೂಸರ್ ಸರ್ ಹೇಳಿರ್ಬೇಕು, ನಾವೆಲ್ಲ ರೈಸಿಂಗ್ ಉಂಟು ನಾವೆಲ್ಲ ಇಲ್ಲ ಪಾಪ ಅವ್ರು ನೀವು ಹೇಳಿದ್ರೆ ಅಂತ ಹೇಳ್ತಾ ಇಲ್ಲ ಅದು 2 R ಬಂದಾಗ ಅದೇನೋ ರೈಸಿಂಗ್ ಸ್ಟಾರ್ ಏನೋ ಥರ ಇರುತ್ತೆ ಸರ್. ಅದು ಒಳ್ಳೆಯದೇ ಅಂತ. ಬಟ್ ಐ ಥಿಂಕ್ ನೀವು ಪ್ರಿಯಾಂಕಾ ಚೋಪ್ರಾ ಅವ್ರ ಬಗ್ಗೆ ಮಾತಾಡಿದ್ರಿ, ನೀವು ಡ್ವೇನ್ ಜಾನ್ಸನ್ ಬಗ್ಗೆ ಮಾತಾಡಿದ್ರಿ, ಜಾರ್ಡನ್ ಬಗ್ಗೆ ಮಾತಾಡಿದ್ರಿ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರಿ. ಐ ಥಿಂಕ್ ನಾನು ಕೂಡ ಆ್ಯಸ್ ಈ ಮಾತುಕತೆಯಲ್ಲಿ ನಾನು ಏನು ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ, ನನ್ನ ಫ್ಯಾಸಿನೇಟ್ ಮಾಡೋದೇ ಇದು. ಬಿಕಾಸ್ ನಾನು ಸ್ವಲ್ಪ ಹೆದರಿಕೆ ಸ್ವಭಾವದವನು, ಅಂದರೆ ಕೆರಿಯರ್ ವೈಸಲ್ಲಿ, ಹಾಗಾಗಿ ರಿಸ್ಕ್ ಹೆಚ್ಚು ತೊಗೊಳ್ಳಲ್ಲ. ಈ ಡ್ರೀಮ್ ಬಿಗ್ ಅನ್ನೋದನ್ನೇ ನಾನು ಯೋಚನೆ ಮಾಡ್ತಿರ್ತೀನಿ. ಬಟ್ ದಟ್ ಇಸ್ ವಾಟ್ ಕೇಮ್ ಔಟ್ ಆಫ್ ದಿಸ್ ಕಾನ್ವರ್ಸೇಷನ್ ಆಸ್ ವೆಲ್. ಹಯಗ್ರೀವ ನಿಮಗೆ ಇನ್ನೂ ದೊಡ್ಡದಾಗಿ ಕನಸು ಕಾಣುವ ಒಂದು ಶಕ್ತಿ ಕೊಡಲಿ. 27ನೇ ತಾರೀಕು ಫೆಬ್ರವರಿ. ತುಂಬ ಒಂದು ಇಂಟ್ರೀಗಿಂಗ್ ಕಥೆ ಇದೆ. ಸೊ ಎಷ್ಟೋ ಸಸ್ಪೆನ್ಸ್ ಇದೆ, ಸೀಕ್ರೆಟ್ಸ್ ಇವೆ, ಅದೆಲ್ಲವೂ ರಿವೀಲ್ ಆದಾಗ ನನ್ನ ಪ್ರಕಾರ ಆಡಿಯನ್ಸ್ಗೆ ಇನ್ನೂ ಒಳ್ಳೆ ಮಜಾ ಬರುತ್ತೆ. ಖಂಡಿತ. ಹಾಗಾಗಿ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಲೆಟ್ ಯುವರ್ ಕೆರಿಯರ್ಸ್ ಬ್ಲೂಮ್. ಥ್ಯಾಂಕ್ ಯು. Thank you so much.